ಪ್ರೀತಿಯ ಗುರುಗಳಾದಂತ ನಮ್ಮ ಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿ ಗುರುಗಳಿಗೆ ನಮಸ್ಕರಿಸುತ್ತಾ, ಮಾತೆ ಸ್ವರ್ಣಮಾಲ ಅಮ್ಮನವರಿಗೂ ನಮಸ್ಕರಿಸುತ್ತಾ ಇವತ್ತಿನ ಒಂದು ಕ್ಲಾಸ್ ನ ಪ್ರಾರಂಭ ಮಾಡೋಣ ಮಾಸ್ಟರ್. ಇವಾಗ ಕಳೆದ 2 ದಿನಗಳಿಂದ ಮೊನ್ನೆ ನಮ್ಮ ಅನಿತಾ ಮೇಡಮ್ ಒಂದು ತರಕಾರಿನ ನಾವು ಫ್ರೆಶ್ ಆಗಿ ತಂದು ತಿನ್ನೋದ್ರಿಂದ ನಮ್ಮ ಆಲೋಚನೆ ಯಾವ ರೀತಿ ಇರುತ್ತೆ, ಅದು ಬೇಡದೇ ಇರೋ ತರಕಾರಿ ತಿಂದಾಗ ನಮ್ಮ ಆಲೋಚನೆ ಯಾವ ರೀತಿ ಬದಲಾವಣೆ ಆಗುತ್ತೆ ಅಂತ, ನಮ್ಮ ಆಹಾರ ಪದ್ಧತಿ ಯಾವ ರೀತಿ ಇರ್ಬೇಕು ಅನ್ನೋ ವಿಚಾರದ ಬಗ್ಗೆ ತುಂಬಾ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದಾರೆ. ನಿನ್ನೆ ನಮ್ ಪವಿತ್ರ ಮೇಡಮ್ ಒಂದು ನಾವು ನಾನ್ ವೆಜ್ ತಿನ್ನೋದ್ರಿಂದ ಅದು ಆರೋಗ್ಯ ಆಗಕ್ಕೆ ಎಷ್ಟು ಟೈಮ್ ತಗೋತದೆ, ಅದರಿಂದ ನಮ್ಗೆ ಏನೆಲ್ಲಾ ಪ್ರಾಬ್ಲಮ್ ಆಗುತ್ತೆ ಅನ್ನೋದ್ರ ಬಗ್ಗೆನು ನಿನ್ನೆ ತಿಳಿಸ್ಕೊಟ್ಟಿದ್ದಾರೆ ಮಾಸ್ಟರ್. ಇವತ್ತು ಅದು ಮುಂದುವರೆದ ಭಾಗವನ್ನು ತಿಳ್ಕೊಳ್ಳೋಣ. ಅಂದ್ರೆ ನಾವು ಒಂದು ಆಹಾರ ಪದ್ಧತಿ ತಿನ್ನೋದ್ರಿಂದ ನಮ್ಗೆ ಏನೇನು ನಮ್ಮ ಮೈಂಡ್ ಅಲ್ಲಿ ಏನೇನ್ ಆಲೋಚನೆ ಬರ್ಬೋದು, ಅದು ತಿಂದೇ ಇದ್ರೆ ಯಾವ ರೀತಿ ಆಲೋಚನೆ ಬರ್ಬೋದು ಅಂತ ನಮ್ ಜೀವನದಲ್ಲೂ ನಡೆದಿದೆ. ಅದಕ್ಕಿಂತ ಮುಂಚೆ ಒಂದು ಉದಾಹರಣೆ ಹೇಳೋದಾದ್ರೆ, ಈಗ ನಾವು ವರ್ಷಕ್ಕೊಂದ್ಸರಿ ಒಂದ್ ಶಿವರಾತ್ರಿ ಹಬ್ಬ ಅಂತ ಮಾಡ್ತೀವಿ ಮಾಸ್ಟರ್. ಶಿವರಾತ್ರಿ ಹಬ್ಬಕ್ಕೆ ಯಾವ್ದೇ ರೀತಿ ನಾನ್ ವೆಜ್ ಮಾಡಲ್ಲ ನಾವು. ಎಲ್ಲ ಒಂದು ಫ್ರೆಶ್ ಆಗಿರೋ ಹಣ್ಣುಗಳು ತಂದು ದೇವ್ರ ಮುಂದೆ ಇಡ್ತೀವಿ. ಕೆಲವು ಮನೆಗಳಲ್ಲಿ ಒಂದ್ ಕೇಸರಿಬಾತ್ ಉಪ್ಪಿಟ್ಟು ಆಗಿರ್ಬೋದು, ಒಂದು ಒಬ್ಬಟ್ಟು ಆಗಿರ್ಬೋದು, ಹಳ್ಳಿಗಳ ಕಡೆ ಎಲ್ಲ ಒಂದು ಒಬ್ಬಟ್ಟು ಮಾಡ್ತಾರೆ. ನಮ್ ಸಿಟಿ ಸೈಡ್ ಎಲ್ಲ ಒಂದ್ ಹಣ್ಣು ತರಕಾರಿಯಿಂದ ನಾವು ಒಂದು ತಿಂಡಿ ಅಡ್ಗೆಯನ್ನು ಮಾಡ್ತೀವಿ. ಅದನ್ನ ನಾವು ಒಂದ್ ದೇವ್ರ ಮುಂದೆ ಇಟ್ಟು ಅದನ್ನ ನೈವೇದ್ಯ ಮಾಡಿ ನಾವು ಅದನ್ನ ತಿಂತೀವಿ. ಅದು ತಿಂದು ಅವತ್ತಿನ ದಿನ ನಮ್ಗೆ ಯಾವ ರೀತಿ ಮೈಂಡ್ ಆಲೋಚನೆ ಇರುತ್ತೆ ಅಂದ್ರೆ, ತುಂಬಾ ಅಷ್ಟು ಲವಲವಿಕೆಯಾಗಿರುತ್ತೆ ನಮ್ಮ ಆಲೋಚನೆಗಳು. ಇವತ್ತು ನಾವು ಒಂದೊಳ್ಳೆ ಸಿಹಿಯಾದ ಅಡಿಗೆ ಮಾಡಿದೀವಿ, ನಮ್ಮ ಮನೇಲಿ ಒಂದ್ ಹಣ್ಣು ಹಪ್ಳು ತಿಂದಿದೀವಿ, ಒಂದ್ ಜ್ಯೂಸ್ ಒಂದ್ ಪಾನಕ ಕುಡ್ದಿದೀವಿ ಅನ್ನೋ ರೀತಿ ಅಷ್ಟೋ ಚೆನ್ನಾಗಿ ಒಂದ್ ಧ್ಯಾನ ಮಾಡ್ತೀವಿ, ಅಥವಾ ಒಂದ್ ಮಕ್ಕಳ ಜೊತೆ ಖುಷಿಯಾಗಿರ್ತೀವಿ. ಎಲ್ಲಾ ರೀತಿಯಲ್ಲೂ ಒಂದ್ ಖುಷಿಯಾಗಿರ್ತೀವಿ ಮಾಸ್ಟರ್ ಅವತ್ತಿನ ದಿನ. ಹೆಚ್ಚು ಹೆಚ್ಚು ನಮ್ಗೆ ನಾವು ಸಾಧನೆ ಮಾಡ್ಕೊಳಕ್ಕೆ ಧ್ಯಾನಿಗಳಿಗೆ ಅವತ್ತಿನ ದಿನ ತುಂಬಾ ಅದ್ಭುತವಾದ ದಿನ ಒಂದ್ ಶಿವರಾತ್ರಿ ಹಬ್ಬ ಅಂತಂದ್ರೆ. ಅದೇ ರೀತಿ ಒಂದು ಯುಗಾದಿ ಹಬ್ಬ ಅಂತ ಆಯ್ತು ಈಗ ಮೊನ್ನೆ. ನಮ್ ಧ್ಯಾನಿಗಳಿಗೆ ಯುಗಾದಿ ಹಬ್ಬ ಅಂತಂದ್ರೇನೆ ಒಂದ್ ಸಂಭ್ರಮ. ಅದು ಅವತ್ತಿನ ದಿನ ನಿಮ್ಗೆ ಗೊತ್ತು ಎಷ್ಟು ಚೆನ್ನಾಗಿ ಅದ್ಭುತವಾಗಿ ನಾವೆಲ್ಲ ಆಚರಿಸಿದ್ವು ಹಬ್ಬನ ಅಂತ. ಎಷ್ಟೋ ಕಡೆ ಒಂದ್ ಹಳ್ಳಿ ಕಡೆ ಯುಗಾದಿ ಹಬ್ಬದ ದಿನಕ್ಕೆ ಫುಲ್ ನಾನ್ ವೆಜ್ ಮಾಡೋದು. ನಾನ್ ವೆಜ್ ಮಾಡ್ತಾರೆ ಅವತ್ತು, ಫುಲ್ ನಾನ್ ವೆಜ್ ಮಾಡಿ ಅದನ್ನ ದೇವ್ರ ಮುಂದೆ ಎಲ್ಲ ಇಟ್ಟು ಎಡೆ ಎಲ್ಲ ಇಡ್ತಾರೆ. ಎಡೆ ಇಟ್ಟಿ ಅದನ್ನ ತಾವು ಊಟ ಮಾಡ್ತಾರೆ. ಅವತ್ತೊಂದ್ ದಿನ ಮನೇಲಿ ಎಷ್ಟು ನೆಮ್ಮದಿ ಕೆಡ್ತದೆ ಅಂತಂದ್ರೆ, ಶಿವರಾತ್ರಿ ಹಬ್ಬದ ದಿನ ಎಷ್ಟು ಖುಷಿಯಾಗಿರ್ತೀವಿ ನಾವು. ಯುಗಾದಿ ಹಬ್ಬದ ದಿನಕ್ಕೆ ಹಬ್ಬದ ದಿನ ಅಡುಗೆ ಮಾಡಿರ್ತೀವಿ, ದೇವ್ರಿಗೆ ಸ್ವಲ್ಪ ಊಟ ಇಡ್ತೀವಿ, ಇನ್ ಮಿಕ್ಕದ್ದು ಮನೇಲಿ ಇರ್ತದೆ, ಅದನ್ನ ನಾವು ಊಟ ಮಾಡ್ತೀವಿ. ಅವತ್ತೊಂದ್ ದಿನ ಒಂದು ಕೆಲವು ಮನೆ ಗಂಡಸರುಗಳಿಗೆ ಏನಾಗುತ್ತೆ, ಫುಲ್ ಅವತ್ತು ಡ್ರಿಂಕ್ಸ್ ಮಾಡ್ತಾರೆ. ಇವತ್ ನಮ್ಮ ಮನೇಲಿ ನಾನ್ ವೆಜ್ ಮಾಡಿದೀವಿ, ಡ್ರಿಂಕ್ಸ್ ಮಾಡ್ತೀವಿ ಅನ್ಬಿಟ್ಟು ಡ್ರಿಂಕ್ಸ್ ಮಾಡ್ಕೊಬಂದು ಫುಲ್ಲು ಊಟ ತಿಟ್ಟಿ ತಿನ್ಕೊಂಡು ಅವತ್ತೇ ಮನೇಲಿ ಜಗಳನೇ ಸ್ಟಾರ್ಟ್ ಆಗೋಗುತ್ತೆ ಮಾಸ್ಟರ್. ಅವತ್ತು ಏನಕ್ಕೆ ಅಂತಂದ್ರೆ, ಒಂದು ಹೆಚ್ಚು ನಮ್ಗೆ ಧ್ಯಾನದ ಬಗ್ಗೆ ಆಸಕ್ತಿ ಇರಲ್ಲ ಆ ಟೈಮಲ್ಲಿ. ಎಷ್ಟೋ ಮನೆಗಳಲ್ಲಿ ಧ್ಯಾನ ಮಾಡೋರ್ಗೆ ಅದು ಒಂದ್ ವೇಳೆ ನಾನ್ ವೆಜ್ ಮಾಡಿದ್ರು ಅದು ಯಾವ ರೀತಿ ಇರ್ಬೇಕು ಅಂತ ಅರ್ಥ ಆಗುತ್ತೆ, ಅದನ್ನ ನಾವು ಕಡಿಮೆ ಮಾಡ್ಕೋಬೇಕು ಅನ್ನೋ ಆಲೋಚನೆ ಆಲ್ರೆಡಿ ಇರುತ್ತೆ ನಮ್ಗೆ. ಇನ್ನೊಂದು, ಅವರು ಒಂದು ನಾನ್ ವೆಜ್ ಮಾಡೋದ್ರಿಂದ ವಾತಾವರಣನೇ ಚೇಂಜ್ ಆಗೋಗುತ್ತೆ ಮನೇಲಿ. ಒಂದ್ ಮಕ್ಳಿಗಾಗಿರ್ಬೋದು, ಒಂದ್ ಯಜಮಾನ್ರಿಗಾಗಿರ್ಬೋದು, ಅದು ಫುಲ್ ನಾವು ಮಾಡ್ತಾ ಮಾಡ್ತಾ ಈಗ ನಿನ್ನೆ ಇವರು ಪವಿತ್ರ ಮೇಡಮ್ ಅವ್ರು ಹೇಳಿದ್ರು, ಒಂದ್ ಕಡೆ ಹೋಗಿದ್ದೆ ನಾನು, ಅಲ್ಲಿ ಹೋಗಿದ್ ಬಂದ್ಮೇಲೆ ಒಂದ್ 3-4 ದಿನ ನನ್ಗೆ ಫುಲ್ ತಲೆನೋವು ಬರ್ತಾವ ವಾತಾವರಣಕ್ಕೆ ಅಂತ. ಅದೇ ರೀತಿ ನಾವು ಮನೇಲಿ ಆತರ ಮಾಡಿದಾಗ ನಮ್ಮ ವಾತಾವರಣನೇ ಬದಲಾಗಿ ಹೋಗುತ್ತೆ ಮಾಸ್ಟರ್. ಈಗ ಅದನ್ನ ತಿಂದು ಮನೇಲಿ ಅವ್ರು ಏನೋ ಗಂಡಸರು ಒಂದ್ ಸ್ವಲ್ಪ ಡ್ರಿಂಕ್ಸ್ ಮಾಡ್ಕೊ ಬಂದಿರ್ತಾರೆ, ಅವ್ರಿಗೆ ಊಟ ಕೊಡ್ತೀವಿ. ಆಗ ಅವ್ರು ಒಂದು ಮಾತಾಡ್ತಾರೆ, ಒಂದೋ ಎರಡೋ ಮಾತಾಡ್ತಾರೆ, ನಾವು ಅಲ್ಲಿ 10 ಮಾತು ಜೋಡಿಸ್ತೀವಿ. ಈಗ ನಾವ್ ಅಂತೀವಿ, ಈಗ ನಮ್ಮ ಯಜಮಾನ್ರು ಎಣ್ಣೆ ಹೊಡ್ಕೊಬತ್ತಾರೆ, ಕುಡಿತಾರೆ, ಅವರಿಂದ ನಮ್ಮ ಮನೇಲಿ ಗಲಾಟೆ ಐತೈತೆ ಅಂತ ಮಾತ್ಕೊ ಅದನ್ನ ಅಂತ ಇರ್ತೀವಿ ನಾವು. ಮಾತೆತ್ತು ಅಂದ್ರೆ ಅದೇ ನಾವ್ ಅನ್ನೋದು, ಏನೇ ಪ್ರಾಬ್ಲಮ್ ಅಂದ್ರು. ಅದನ್ನ ನಾವು ಒಂದ್ ಹೆಣ್ಮಕ್ಳಾಗಿರೋರುನು ಒಂದ್ ಧ್ಯಾನ ಸ್ಥಿತಿಲಿ ಇದ್ದಾಗ ನಾವು ಅದನ್ನ ಜಾಸ್ತಿ ನಾವು ವಾದ ಮಾಡಕ್ ಹೋಗಲ್ಲ. ಉದಾಹರಣೆಗೆ ನನ್ ವಿಚಾರದಲ್ಲೇ ನಡೆದಿದೆ ಇದು. ನಾವ್ ಅದನ್ನ ವಾದ ಮಾಡಲ್ಲ. ಈಗ ನಾವು ಅವ್ರಿಗೆ ಒಂದು ಶುದ್ಧವಾದ ಆಹಾರ ಕೊಡೋದ್ರಿಂದ, ಒಂದು ಶುದ್ಧವಾದ, ಈಗ ನಾವು ಒಂದು ತಿಂಗಳು ಮನೇಲಿ ರೇಷನ್ ಅಂತ ತತ್ತೀವಲ್ಲ, ಹೆಚ್ಚು ನಮ್ಗೆ ಒಂದು ತರಕಾರಿ ಒಂದು ಹಣ್ಣಿನ ಲೀಸ್ಟ್ ನ ನಾವು ಜಾಸ್ತಿ ಹಾಕೋಬೇಕು ಮಾಸ್ಟರ್. ಈಗ ನಾವು ನಾನ್ ವೆಜ್ ತಿನ್ನಕ್ಕೆ 1000 ರೂಪಾಯಿ ಖರ್ಚು ಮಾಡಿರ್ತೀವಿ ತಿನ್ನೋ ಟೈಮಲ್ಲಿ. 1 ಕೆಜಿ ಮಟನ್ 800 ರೂಪಾಯಿ ಆಗಿರ್ಬೋದು, 1000 ರೂಪಾಯಿ ಆಗಿರ್ಬೋದು, ಹೋಗಿ ತಗೊಂಬಂದ್ ತಿಂತೀವಿ. ಅದೇ ಇವಾಗ ಏನಾದ್ರು ಹಣ್ಣಿನ ರೇಟ್ ಕೇಳಕ್ ಹೋದ್ರೆ ನಾವು ಒಂದ್ 200 ರೂಪಾಯಿ 300 ರೂಪಾಯಿ ಹಣ್ಣು ಹೇಳ್ತಾರೆ. ಅಯ್ಯೋ ಅಷ್ಟೊಂದ್ ದುಡ್ಡು ಕೊಟ್ಟು ನಾವ್ ಹಣ್ಣು ತರ್ಬೇಕಾ, ಅಷ್ಟೊಂದ್ ದುಡ್ಡು ಕೊಟ್ಟು ನಾವ್ ತರಕಾರಿ ತರ್ಬೇಕಾ ಅನ್ನೋ ಆಲೋಚನೆ ಬರುತ್ತೆ ನಮ್ಗೆ. ಈಗ ಆ ನಾನ್ ವೆಜ್ ತಿನ್ನೋಕೋಸ್ಕರ ಅಷ್ಟು ದುಡ್ಡು ಖರ್ಚು ಮಾಡಿರ್ತೀವಿ. ಈ ಒಂದ್ ಹಣ್ಣು ತರಕಾರಿಗೆ ಒಂದ್ ಅರ್ಧ ದುಡ್ಡು ಖರ್ಚು ಮಾಡೋದ್ರಿಂದ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ, ನಮ್ಮ ಮನೆ ವಾತಾವರಣನೂ ಚೆನ್ನಾಗಿರುತ್ತೆ. ಅದನ್ನ ನಾವು ಚೇಂಜ್ ಮಾಡ್ಕೋಬೇಕು. ಹೆಚ್ಚು ಹೆಚ್ಚು ನಾವು ಹಣ್ಣು ತರಕಾರಿ ಮನೆಗೆ ತರೋದ್ರಿಂದ ನಮ್ಮ ಮನೆ ವಾತಾವರಣನೂ ಚೆನ್ನಾಗಿರುತ್ತೆ, ತುಂಬಾ ಶಾಂತಿಯಿಂದ ಇರುತ್ತೆ. ನಮ್ಮ ಮನೇಲಿರೋ ಮೈಂಡ್ಗಳು ಇದು 100 ಭಾಗದಲ್ಲಿ
ಒಂದ್ ಅರ್ಧ ಭಾಗನಾದ್ರೂ ಒಂದ್ ಮನೇಲಿ ಕುಸಿ ನೆಮ್ಮದಿ ಅಂತ ಇರುತ್ತೆ. ಆದ್ರೆ ನಾವ್ ಅರ್ಧ ಸಿಗುತ್ತೆ ಅಂತ ಅನ್ಕೋಬಾರ್ದು, 100ಕ್ಕೆ 100 ಇದೀವಿ ಅಂತಾನೆ ನಮ್ ಧ್ಯಾನಿಗಳು ಆಲೋಚನೆ ಮಾಡ್ಬೇಕು ಅದ್ರ ಬಗ್ಗೆ. ಹಂಗಾಗಿ ಮುಂದಕ್ಕೆ ಇನ್ನೊಂದೇನಪ್ಪಾ ಅಂದ್ರೆ ನನ್ ಜೀವನದಲ್ಲಿ ನಡೆದಿರೋದ್ರ ಬಗ್ಗೆನೇ ಹೇಳ್ತೀನಿ ನಾನು. ಈಗ ನಾನು ಧ್ಯಾನಕ್ ಬರಕ್ಕಿಂತ ಫಸ್ಟೇನೆ ನಾನ್ ವೆಜ್ ಅಂದ್ರೆ ನನ್ನಷ್ಟು ತಿಂತಿರೋರೇ ಇನ್ನೊಬ್ರು ಇಲ್ಲ ಮಾಸ್ಟರ್. ಅಷ್ಟು ನಾನ್ ವೆಜ್ ತಿಂತಾ ಇದ್ದೆ. ಸುಮ್ನೆ ಹೇಳಲ್ಲ ಹಿರೀಕರು, ಅವರು ಆ ಕಾಲದಲ್ಲಿ ಹಿರೀಕರಿಗೆ ಏನಾದ್ರೂ ಒಂದು ಶಕ್ತಿ ಇದ್ದಂಗೆನೆ ಅವರು. ನಾನು ಭಾನುವಾರ ನಮ್ಮ ಮನೇಲಿ ನಾನ್ ವೆಜ್ ಮಾಡಿದ್ರೆ ಸೋಮವಾರ ಬೆಳಗ್ಗೆ ಎದ್ದು ಅದೇ ಸಾಂಬಾರ್ಗೆ ಅನ್ನ ಮಾಡ್ತಾ ಇದ್ದೆ. ನಮ್ಮ ಅಜ್ಜಿ ಇವಾಗ ತಾನೇ ಪೂಜೆ ಎಲ್ಲ ನಾನು ಏನ್ ಮಾಡ್ತಿದ್ದೆ, ಮನೆ ಎಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮಾಡ್ಬಿಟ್ಟು ತಿರ್ಗಾ ಊಟ ಹಾಕ ಕುತ್ಕೋತಿದ್ದೆ. ನಾನು ಅದನ್ನೇ ನಾನ್ ವೆಜ್ನೇ ಹಾಕ ಕುತ್ಕೋತಾ ಇದ್ದೆ. ನಮ್ಮ ಅಜ್ಜಿ ಅನ್ನೋರು ಇವಾಗ ತಾನೇ ಅಷ್ಟ್ ಚೆನ್ನಾಗಿ ದೇವ್ರ ದೀಪ ಎಲ್ಲ ಹಚ್ಚಿದ್ಯಾ, ಇವಾಗ ತಾನೇ ಅಷ್ಟ್ ಫ್ರೆಶ್ ಆಗಿ ರೆಡಿ ಆಗಿದ್ಯಾ, ಈಗ ನಾನ್ ವೆಜ್ ತಿಂತ ಕೂತಿದ್ಯಲ್ಲ ನೀನು, ಇದು ನಿನಗ್ ಸರಿ ಅನ್ಸುದ್ದಪ್ಪ ಅಂತ ಅನ್ನೋರು. ನಮ್ಮ ಅಜ್ಜಿಗೂ ನನ್ಗೂ ಡೈಲಿ ಅದೇ ವಾದ ಆಗೋದು. ವಾರದ ದಿನ ಬತ್ತು ಅಂದ್ರೆ ನಮ್ಮ ಅಜ್ಜಿ ನನಗ್ ಬೈಯೋದು ಅದನ್ನ ತಿನ್ಬೇಡ ಅಂತ, ನಾನ್ ಬಿಡ್ತಾ ಇಲ್ಲ. ಅದು ಅಷ್ಟು ಹುಚ್ಚು ಪ್ರೀತಿ ನನ್ಗೆ ನಾನ್ ವೆಜ್ ಅನ್ಬಿಟ್ರೆ. ಒಂದ್ ಮಾತಂದ್ರು ನಮ್ಮ ಅಜ್ಜಿ ಅದು ಇವಾಗ್ಲೂ ಕಣ್ಣಲ್ಲಿ ಕಟ್ಟಾಗಿದೆ. ಆದ್ರೆ ಇವಾಗ್ಲೂ ಅವ್ರಿಗೆ ಮನ್ಸಲ್ಲೇ ಕೇಳ್ಕೊತೀನಿ ನಾನು, ನೀವ್ ಎಲ್ಲ ಇರಿ ಅಜ್ಜಿ, ಅವ್ರಿಲ್ಲ ಇವಾಗ ತೀರೋಗ್ಬಿಟ್ಟಿದ್ದಾರೆ, ನೀವ್ ಇಷ್ಟಪಟ್ಟಾಗೆ ನನ್ ಜೀವನ ನಡೀತಾ ಇದೆ ಇವತ್ತು ಅಂತ ಕೇಳ್ಕೊತಾ ಇರ್ತೀನಿ ನಮ್ಮ ಅಜ್ಜಿಗೆ. ಒಂದಿನ ಒಂದ್ ಮಾತಂದ್ರು ಅವ್ರು, ನೀನು ಇಷ್ಟೊಂದು ಇಷ್ಟಪಟ್ಟು ತಿಂತಿದೆಯಲ್ಲ ಈ ನಾನ್ ವೆಜ್ ನ, ಒಂದಲ್ಲ ಒಂದಿನ ನಿನ್ ಜೀವನದಲ್ಲಿ ಇದೇ ವಿಷ ಆಯ್ತು ನೋಡ್ಕೊ ಅಂತಂದಿದ್ರು ಅವ್ರು. ಹಿಂದೆ ಅದು ಕಣ್ಣಲ್ಲಿ ಕಿವಿಲಿ ಇನ್ನೂ ಕಟ್ತಂಗ ಐತೆ ನನ್ಗೆ. ಒಂದಲ್ಲ ಒಂದಿನ ನೋಡ್ಕೊ, ನಾನು ಇದ್ರು ಇಲ್ದಿರುನು ಒಂದ್ ವಾರದ ದಿನ ನೀನು ಈ ತರ ತಿಂತೀಯಲ್ಲ, ಇದು ನಿನ್ಗೆ ಒಳ್ಳೇದಲ್ಲ, ಆರೋಗ್ಯಕ್ಕೂ ಒಳ್ಳೇದಲ್ಲ, ಮನೆಗೂ ಒಳ್ಳೇದಲ್ಲ. ಒಂದಲ್ಲ ಒಂದಿನ ವಿಷ ಆಗುತ್ತೆ, ನೀನ್ ಬಿಟ್ಟೆ ಬಿಡ್ತೀಯ ನೋಡ್ಕೊ ಇದನ್ನ ಅಂದ್ರೆ. ಇಲ್ಲ ನಾನ್ ಯಾವ್ದೇ ಕಾರಣಕ್ಕೂ ಬಿಡಲ್ಲ, ಸುಮ್ನಿರ್ ನೀನ್, ಸುಮ್ನೆ ಹಂಗ್ ಅನ್ಕೋ, ನಾನಂತೂ ಬಿಡೋದಿಲ್ಲ ನಾನ್ ವೆಜ್ ನ ಅಂತಾನೆ ನಮ್ಮ ಅಜ್ಜಿ ಜೊತೆ ವಾದ ಮಾಡ್ತಾ ಇದ್ದೆ. ನಾನೇನಾದ್ರೂ ಊರ್ಗ್ ಹೋಯ್ತು ಅಂದ್ರೆ ನಮ್ಮ ಅಣ್ಣ ಏನ್ ಮಾಡೋದು, ನನ್ ತಂಗಿಗೆ ಮೀನ್ ಅಂದ್ರೆ ತುಂಬಾ ಇಷ್ಟ ಅನ್ಬಿಟ್ಟು ನಮ್ಮ ಅಣ್ಣ ಒಂದ್ 2 kg 3 kg ಮೀನ್ ತರೋದು, ಅದ್ರಲ್ಲಿ ವೆರೈಟಿ ವೆರೈಟಿ ಐಟಮ್ಗಳು ಮಾಡ್ಕೊಡೋದು ನನ್ಗೆ ಮೀನಲ್ಲಿ. ನಮ್ ತಾತ ಏನ್ ಮಾಡೋರು, ವಾರಕ್ಕೊಂದ್ಸಲಿ ಮೀನ್ ತಗೊ ಬಂದ್ಬಿಡೋರು 3 kg 2 kg. ನನ್ನ ಮೊಮ್ಮಗಳಿಗೆ ತುಂಬಾ ಇಷ್ಟ ಅಂತ ಅಷ್ಟು ಇಷ್ಟಪಟ್ಟು ತಿಂತಿದ್ವಿ ಮಾಸ್ಟರ್. ಅಷ್ಟೆಲ್ಲ ಇಷ್ಟಪಟ್ಟು ತಿಂದ್ರುನು ನನ್ ಮನೇಲಿ ಒಂದು ಡೈಲಿ ಒಂಚೂರ್ ಬರೀ ತಿಂತಿದೆ ಅನ್ನೋದು ಎಷ್ಟು ಅಷ್ಟೇ ಹೊರ್ತು ಒಂದಿನಾನು ನೆಮ್ಮದಿ ಶಾಂತಿ ಅಂತೂ ಇಲ್ಲ ಮನೆ ಒಳಗಡೆ. ಅಂದ್ರೆ ಇವಾಗ ನಮ್ ಮನೇಲಿ ನಾನ್ ವೆಜ್ ಮಾಡ್ತಾ ಇದ್ನ, ನಮ್ಮ ಯಜಮಾನ್ರು ಹೋಗಿ ಡ್ರಿಂಕ್ಸ್ ಮಾಡ್ಕೊ ಬರೋದ, ಅವ್ರ ಪಾಪ ಏನೋ ಒಂದ್ ಮಾತ್ ಅಂದ್ಬಿಡೋರು. ನಾನ್ ಅದಕ್ಕೆ 10 ಮಾತು ಜೋಡಿಸ್ತಾ ಇದ್ದೆ. ಅವ್ರ ಒಂದ್ ಮಾತಂದ್ರೆ ನಾನು 10 ಮಾತು ಜೋಡಿಸ್ತಾ ಇದ್ದೆ ಅಲ್ಗೆ. ಹಂಗೆ ಹಿಂಗೆ ಅಂತ ಏನಕ್ಕೆ ಅಂದ್ರೆ ಅವಾಗ ನಾವ್ ತಿನ್ನೋದ್ರ ಜೊತೆಗೆ ನಮ್ ಮೈಂಡ್ ಅಷ್ಟು ಕೆಟ್ಟದಾಗ ಆಲೋಚನೆ ಮಾಡ್ತಾ ಇತ್ತು. ನಾವ್ ತಿಂತಿದ್ದೇ ಒಂದ್ ಕೆಟ್ಟದು. ಅದು ಮೈಂಡು ಒಂದು ರಿಪೇರಿ ಮಾಡಕ್ ಆಗದೆ ಇರೋ ವೆಹಿಕಲ್ ನ ನಾವು ಎಷ್ಟೇ ರಿಪೇರಿ ಮಾಡಿದ್ರು ಆಗಲ್ವಲ್ಲ, ಆ ತರ ಆಗೋಗಿತ್ತು ಮೈಂಡ್. ಅವ್ರ ಏನೇ ಮಾಡಿದ್ರು ಕೆಟ್ಟದಾಗ ಕಾಣ್ಸೋದು, ಅವ್ರ ಕುಂತ್ರು ಕೆಟ್ಟದಾಗ ಕಾಣ್ಸೋದು, ಅವ್ರ ನಿಂತ್ರು ಕೆಟ್ಟದಾಗ ಕಾಣ್ಸೋದು, ಅವ್ರ ಏನೇ ಮಾಡಿದ್ರು ಕೆಟ್ಟದಾಗ ಕಾಣ್ಸೋದು. ಈಗ ನಮ್ ಮಕ್ಳಿದಾರೆ, ಅವ್ರಿಗೆ ನಾವು ರುಚಿ ರುಚಿಯಾಗಿ ನಾನ್ ವೆಜ್ ಮಾಡಿ ಮಾಡಿ ಕೊಡೋದು, ಅವಕ್ಕೂ ಪಾಪ ಏನೇನೋ ಒಂದೊಂಥರ ಮೈಂಡ್. ಅವೆಲ್ಲ ಹೋಗೋದು ಎಷ್ಟೊತ್ತೋ ಕೂತಿದ್ ಬರೋದು, ಮನೆಗ್ ಸೇರ್ತಿರ್ಲಿಲ್ಲ ಸರಿಯಾಗಿ. ಆಮೇಲೆ ಬೆಳಿಗ್ಗೆ ಹೊತ್ತು ಅವ್ರ ಏನಾರು ನೈಟ್ ಲೇಟ್ ಆಗಿ ಮನಿಗ್ ಹೋಗ್ಬಿಟ್ರೆ ಓದ್ಕೊಂಡು ಬೆಳಿಗ್ಗೆ ಒಂಚೂರು ಅರ್ಧ ಗಂಟೆ ಲೇಟ್ ಆಗಿ ಎದ್ದೇಳ್ತಂದ್ರೆ ನಾವು ಅಷ್ಟಿ ಬೈತಿರ್ಲಿಲ್ಲ ಅವ್ರಿಗೆ. ಅದೇನ್ ಬಂದಿದ್ದು ನಿಮ್ಗೆ, ಇಷ್ಟೊತ್ತಾದ್ರೂ ಮಲ್ಗಿದೀರಾ, ಹಂಗೆ ಹಿಂಗೆ ಅಂತ ಸುಮ್ನೆ ಬೈಯೋದು. ಯಾಕಂದ್ರೆ ನಮ್ಗೆ ಒಂದ್ ತಿಳುವಳಿಕೆ ಇಲ್ಲ ಆ ಟೈಮಲ್ಲಿ. ಅಂದ್ರೆ ತಿಳುವಳಿಕೆ ಹೇಳಕ್ಕೆ ತಂದೆ ತಾಯಿ ಏನೋ ಚಿಕ್ಕ ವಯಸ್ಸಾಗ್ ಮದ್ವೆ ಆಯ್ತು ಎಲ್ಲ ಹೋಯ್ತು, ಒಂದು ತಿಳುವಳಿಕೆ ಒಂದ್ ದಾರಿಗ್ ತರೋರು ಇಲ್ಲ ನಮ್ಗೆ ಆಗ. ನಮ್ದೇ ಒಂದ್ ಜೀವನ, ಹೋಗೋದು ಕೆಲ್ಸ ಮಾಡೋದು, ಮನೆಗ್ ಬರೋದು, ಮಾಡೋದು, ತಿನ್ನೋದು, ಮಲ್ಗಿರೋದು, ಮಕ್ಳು ಬೈಯೋದು, ಗಂಡನ್ ಬೈಯೋದು, ಇದೇ ನಮ್ ಜೀವನ ಆಗೋಗಿತ್ತು. ಇಷ್ಟೆಲ್ಲ ನಮ್ಗ ಒಂದ್ ಒಳ್ಳೆ ದಾರಿಲಿ ಹೋಗ್ಬೇಕು ಅಂತ ನಮ್ ಮನೇಲಿ ಇತ್ತು. ಅದನ್ನ ಯಾವ ರೀತಿ ನಮ್ಗೆ ಆ ದಾರಿಗ್ ತರ್ಬೇಕಂತ ಗೊತ್ತಿಲ್ಲ. ಅದು ಮಾಡ್ಕೊಳಕ್ಕೆ ತಿಳುವಳಿಕೆ ಕೊಟ್ಟಿಲ್ಲ ನಮ್ಗೆ. ಏನೋ ನಾವ್ ಮಾಡಿದ ಇದಕ್ಕೆ ಅಥವಾ ಯಾವ್ದೋ ಜನ್ಮದಲ್ಲಿ, ಈಗ ನಮ್ ಮೇಡಮ್ಗಳು ಅಂತಾರೆ, ನೀವ್ ಯಾವ್ದೋ ಸರ್ ಅಂತ ಇರ್ತಾರೆ, ನೀವ್ ಯಾವ್ದೋ ಜನ್ಮದಲ್ಲಿ ಧ್ಯಾನಿಗಳಾಗಿದ್ರಿ ಅದಕ್ಕೆ ಈ ಜನ್ಮದಲ್ಲಿ ಬಂದಿದ್ದೀರಾ ಅಂತ ಇರ್ತಾರೆ. ಅದು ಮುಂದೆ ನಮ್ಗೆ ಒಳ್ಳೇದಾಗ್ಬೇಕಿತ್ತು. ಹಂಗಾಗಿ ಅಷ್ಟೆಲ್ಲಾ ಕರ್ಮಗಳಿತ್ತು ನಮ್ಮ ಹತ್ರ. ಅಷ್ಟೆಲ್ಲಾ ಕರ್ಮಗಳು ಅನ್ಭೋಗಿಸ್ಕೊಂಡ್ ನಾವು ಮುಂದಕ್ ಬಂದು ಇದೊಂದು ನಾನ್ ವೆಜ್ ಧ್ಯಾನಕ್ ಬಂದೆ. ಧ್ಯಾನಕ್ ಬಂದು ಈ ನಾನ್ ವೆಜ್ ಧ್ಯಾನಕ್ ಬಂದ್ರುನು ತಿಂತಾನೆ ಇದ್ದೆ, ನಾನು ಬಿಟ್ಟಿರ್ಲಿಲ್ಲ, ತಿಂತಾನೆ ಇದ್ದೆ. ಎಷ್ಟು ನಮ್ ಮನೇಲಿ ಡೈಲಿ ಜಗಳ ಕದನ ಆಗ್ತಿತ್ತು ಅಂತಂದ್ರೆ, ಒಂದಿನನು ನೆಮ್ಮದಿಯಾಗಿ ಊಟ ಮಾಡ್ಕ ಮಲಿಕತಿರ್ಲಿಲ್ಲ. ಸಂಜೆ ಆಯ್ತು ಅಂದ್ರೆ ಜಗಳ. ಅದು ಪಾಪ ನನ್ನಿಂದ ಜಗಳ ಆಗಿತ್ತು, ಆದ್ರೂನು ಬತ್ತಿದ್ದೆ ನಮ್ಮ ಯಜಮಾನ್ರ ಮೇಲೆ. ಪಾಪ ಅವ್ರು ಡ್ರಿಂಕ್ಸ್ ಮಾಡ್ತಾ ಇದ್ರ, ಅವ್ರಿಗೆ ನಾನು ನಾನ್ ವೆಜ್ ಮಾಡಿ ಮಾಡಿ ಕೊಟ್ರೆ ಅವ್ರು ಹೋಗಿ ಹೋಗಿ ಡ್ರಿಂಕ್ಸ್ ಮಾಡ್ಕೊ ಬರೋರು. ನಾನ್ ವೆಜ್ ಮಾಡೋಳಲ್ಲ ಇವತ್ತು, ನಾನ್ ವೆಜ್ ಮಾಡೋಳಲ್ಲ ಇವತ್ತು ಅಂತ. ಅದು ಏನೇ ಆದ್ರೂ ಜನಗಳ ದೃಷ್ಟಿಲಿ ನಮ್ಮ ಮನೆಯವರೇ ಕೆಟ್ಟದಾಗ ಕಾಣಿಸ್ತಾ ಇದ್ರು. ಯಾಕಂದ್ರೆ ಇವ್ನು ಕುಡ್ಕೊಂಡ್ ಹೆಂಡತಿ ಮಕ್ಳು ತೊಂದ್ರೆ ಕೊಡ್ತಾವನೆ ಅಂತ. ಅವ್ರದ್ದು ಎಷ್ಟು ಅರ್ಧ ಭಾಗ ತಪ್ಪಿದ್ರೆ ನಮ್ದು ಅರ್ಧ ಭಾಗ ತಪ್ಪಿತ್ತು ಮಾಸ್ಟರ್ ಅವಾಗ. ಏನಕ್ಕೆ ಅಂತಂದ್ರೆ ನಾವ್ ಆಲೋಚನೆ ಮಾಡೋ ರೀತಿ ಆಗಿರ್ಬೋದು, ನಾವ್ ತಿಂತಿದ್ದ ಆಹಾರದಿಂದ ನಮ್ಮ ಆಲೋಚನೆಗಳು ಆ ರೀತಿ ಇತ್ತು. ಇವಾಗ ನಾವು ನಾನ್ ವೆಜ್ ಬಿಟ್ಟು ಇವಾಗ ಒಂದ್ ಸಸ್ಯಾಹಾರಿ ಆಗಿರೋದ್ರಿಂದ ಈಗ ನಮ್ ಕಣ್ಣೆದುರುಗಡೆ ಏನೋ ಒಂದ್ ತಪ್ಪು ನಡೀತಾ ಇರ್ತದೆ. ಅದನ್ನ ಯಾವ ರೀತಿ ತಗೋಬೇಕು, ಅದನ್ನ ಯಾವ ರೀತಿ ನಾವು ಫೇಸ್ ಮಾಡ್ಬೇಕು ಅನ್ನೋದೊಂದು ಆಲೋಚನೆ ಬಂದಿದೆ ನಮ್ಗೆ. ಮೊದಲನೇದಾಗಿ ಧ್ಯಾನದಲ್ಲಿ ಅರ್ಧ ತಿಳುವಳಿಕೆ ಬಂದೈತೆ ನಮ್ಗೆ. ಧ್ಯಾನದಿಂದ ಧ್ಯಾನಕ್ ಬರ್ದೇ ಹೋಗಿದ್ರೆ ನಮ್ಗೆ ಆ ತಿಳುವಳಿಕೆ ಬರ್ತಿರ್ಲಿಲ್ಲ. ಧ್ಯಾನದಿಂದ ಅರ್ಧ ತಿಳುವಳಿಕೆ ಬಂದಿದೆ, ನಾನ್ ವೆಜ್ ಬಿಟ್ಟ ಮೇಲೆ ಇನ್ನ ಅರ್ಧ ತಿಳುವಳಿಕೆ ಬಂತು ನಮ್ಗೆ.
ಏನಕ್ಕೆ ಅಂತಂದ್ರೆ ಇವಾಗ ಯಾವುದೇ ಕಾರಣಕ್ಕೂ ನಮ್ ಮನ್ಸಲ್ಲಿ ಕೆಟ್ಟದಾಗ ಆಲೋಚನೆ ಬರಲ್ಲ, ನಮ್ ಮೈಂಡ್ ಅಲ್ಲಿ ಕೆಟ್ಟದಾಗ ಆಲೋಚನೆ ಬರೋದಿಲ್ಲ. ಈಗ ನಮ್ ಎದುರುಗಡೆ ಯಾವ್ದಾದ್ರು ಒಂದ್ ತಪ್ಪು ಮಾಡೋ ವ್ಯಕ್ತಿ ಇದ್ರುನು ನಾವೇನ್ ಮಾಡ್ತೀವಿ, ಮೊದ್ಲು ಏನ್ ಮಾಡ್ತಾ ಇದ್ದೋ, ಇದೇನ್ ಹಿಂಗ್ ಮಾಡ್ತೀನಿ, ನಿನ್ಗೆ ಜ್ಞಾನ ಇಲ್ವಾ, ಹಂಗೆ ಹಿಂಗೆ ಅಂತ ಕೋಪದಿಂದ ಬೈತಾ ಇದ್ದ. ಇವಾಗ ಏನಾದ್ರು ಮಾಡಿದ್ರೆ ಹಂಗೆಲ್ಲ ಮಾಡ್ಬಾರ್ದು, ಒಂದು ನಿಮ್ಮನ್ನ ನೋಡಿ ಬೇರೆಯವರು ಕಲಿತಾರೆ, ಹಂಗೆಲ್ಲ ಮಾಡ್ಬೇಡಿ ಕಣ್ರಿ ಅಂತ ಒಂದ್ ಒಳ್ಳೆ ರೀತಿಲಿ ಹೇಳ್ತೀವಿ. ಹಂಗೂ ಅವ್ರ್ ಕೇಳಲಿಲ್ವಾ, ನಾವೇನ್ ಮಾಡ್ತೀವಿ, ಸುಮ್ನೆ ಇದ್ಬಿಡ್ತೀವಿ, ಬಿಡು ಅವ್ರದ್ದು ಏನೋ ಇನ್ನೂ ಐತೆ, ಅವ್ರದ್ದು ಕರ್ಮಗಳಿರುತ್ತೆ, ಇನ್ನು ಅದನ್ನ ಮುಗಿಬೇಕು, ನಾವೇನೋ ಮಾಡಕ್ಕಾಗಲ್ಲ, ನಮ್ ಕೈಲಾದಷ್ಟು ನಾವು ಪ್ರಯತ್ನ ಪಡ್ಬೇಕು ಅಂದ್ರೆ. ಇವಾಗ ನಾವ್ ಅನ್ಕೋತೀವಿ ಮಾಸ್ಟರ್, ಈಗ ನಾವ್ ಎಷ್ಟೇ ಮಾಡಿದ್ರು ಅವ್ರು ಬಿಡಲ್ವಲ್ಲ, ಅವ್ರು ಅದೇ ದಾರಿಲಿ ಹೋಯ್ತಾರಲ್ಲ, ನಾವ್ ಇದ್ದೇ ಏನ್ ಪ್ರಯೋಜನ ಅಂತ ಅನ್ಕೋಬಹುದು. ಆದ್ರೆ ಇನ್ನೂ ಕರ್ಮ ಕಳ್ದಿಲ್ಲ ಅವ್ರಿಗೆ, ಇನ್ನೂ ಸ್ವಲ್ಪ ದಿನ ಅದೇ ಜೀವನ ಬೇಕು ಅಂತ ಇರ್ತದೆ ಅವ್ರ ಜೀವನದಲ್ಲಿ. ಅದನ್ನ ನಮ್ ಕೈಲಿ ಆದಷ್ಟು ನಾವು ಪ್ರಯತ್ನ ಪಡ್ತೀವಿ. ಹಂಗೂ ಆಗ್ಲಿಲ್ಲ ಅಂದ್ರೆ ಒಂದಲ್ಲ ಒಂದಿನ ಅವ್ರು ಸರಿ ಹೋಯ್ತಾರೆ ಅನ್ನೋ ನಂಬಿಕೆಲಿ ಇರ್ಬೇಕು. ನಾವ್ ಫಸ್ಟೇನೆ ಅಯ್ಯೋ ನಾವ್ ಎಷ್ಟೇ ಮಾಡಿದ್ರು ಅದ್ ಸರಿ ಹೋಗಲ್ಲ ಬಿಡು ಅಂತ ಇದ್ದಾಗ ಅದ್ ಹಂಗೆ ಆಗುತ್ತೆ ಅದು. ಅದು ನಾವು ಅದು ಇದು ತಿನ್ಕೊಂಡ್ ನಾನ್ ವೆಜ್ ಎಲ್ಲ ತಿನ್ನೋರ್ಗೆ ಆತರ ಮೈಂಡ್ಗಳು ಬರೋದು ಆಲೋಚನೆಗಳು. ಈಗ ನಾನ್ ವೆಜ್ ತಿಂತಾ ಇರ್ತೀವಲ್ವಾ, ಫಸ್ಟ್ ಬರೋದೇ ಅದೇ ಆಲೋಚನೆ. ಈಗ ನಮ್ಮ ಧ್ಯಾನದಲ್ಲಿ ಎಷ್ಟೋ ಜನ, ಸುಮಾರು ಜನ ಹೊಸದಾಗಿ ಧ್ಯಾನಗಳು ಕೊಟ್ಟಿರ್ತೀವಿ, ಅವ್ರ ಏನ್ ಮಾಡ್ತಾರೆ, ಒಂದ್ ಸ್ವಲ್ಪ ದಿನ ನಾನ್ ವೆಜ್ ಬಿಟ್ಟಿರ್ತಾರೆ. ಆಮೇಲೆ ನಾನ್ ವೆಜ್ ಬಿಟ್ಟೆ ನಾನು, ಏನೂ ಚೇಂಜ್ ಆಗ್ಲಿಲ್ಲ, ಏನಕ್ಕೆ ಸುಮ್ನೆ ಅಂತ ಅಂತಾರೆ. ಅವರು ನಾನ್ ವೆಜ್ ತಿನ್ನೋದು ಬಾಯಲ್ಲಿ ಬಿಟ್ಟಿರ್ತಾರೆ, ಆದ್ರೆ ಮನ್ಸಲ್ಲಿ ಅದ್ರ ಬಗ್ಗೆ ಆಸೆ ಇರುತ್ತದೆ. ಆಸೆ ಇದ್ದೇ ಇರುತ್ತೆ ಅದ್ರ ಬಗ್ಗೆ. ಸುಮ್ನೆ ಈಗ ನೆನ್ನೆ ನಟರಾಜ್ ಸರ್ ಹೇಳಿದ್ರು, ಈಗ ಧ್ಯಾನನ ಹೇಳ್ಕೊಡ್ತಾ ಇದ್ದೆ ನಾನು, ಅವರು ಹೋಟ್ಲಲ್ಲಿ ಹೋಗಿ ತಿನ್ಕೊ ಬರ್ತಾ ಇದ್ರು ಅಂತ. ಅಂದ್ರೆ ಅವ್ರಿಗೆ ಆಸೆ ಹೋಗಿಲ್ಲ, ಆಸೆ ಇತ್ತು. ಸುಮ್ನೆ ನಮ್ ಎದುರುಗಡೆ ಹುಟ್ಟಿದ್ರ ತರ ಇದ್ರು ಅವರು, ಅವ್ರಿಗೆ ಆಸೆ ಅನ್ನೋದ್ ಇರ್ಲಿಲ್ಲ. ಇತ್ತು ಆಸೆ ಮನ್ಸಲ್ಲಿ, ತಿನ್ಬೇಕು ಅಂತ, ತಿನ್ಬೇಕು ಅಂತ ಆಸೆ ಇತ್ತು, ಆದ್ರೆ ಅವ್ರು ಬಿಟ್ಟಿರ್ಲಿಲ್ಲ. ಅದನ್ನ ನಾವು ಬಿಡ್ಬೇಕು ಅಂತಂದ್ರೆ ನಾವು ಸುಮ್ನೆ ಇದ್ಕೊಂಡು ನಾನ್ ವೆಜ್ ಎಲ್ಲ ಬಿಡಕ್ ಆಗಲ್ಲ ಮಾಸ್ಟರ್. ಹೆಚ್ಚು ಹೆಚ್ಚು ಸಾಧನೆ ಮಾಡ್ಬೇಕು, ಹೆಚ್ಚು ಹೆಚ್ಚು ಧ್ಯಾನ. ಫಸ್ಟ್ ನಾವು ಧ್ಯಾನನ ಜಾಸ್ತಿ ಮಾಡ್ಬೇಕು. ಧ್ಯಾನನ ಜಾಸ್ತಿ ಮಾಡ್ತಾ 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 ನಮ್ಗೆ ನಮ್ ಮನ್ಸಲ್ಲಿ ಇರೋ ಆಸೆಗಳು ಕಡಿಮೆ ಆಯ್ತಾ ಬರುತ್ತೆ. ಈಗ ಏನೇ ನೋಡಿದ್ರುನು ಅದ್ರ ಮೇಲೆ ತುಂಬಾ ಆಸೆ ಇರುತ್ತೆ ನಮ್ಗೆ. ಅಯ್ಯೋ ಇದ್ ಬೇಕು, ಈಗ ಯಾರೋ ಒಂದ್ ಸೀರೆ ಉಟ್ಕೊಂಡಿದ್ದು ಅದು ಉಟ್ಕೋಬೇಕು ನಾವು, ಅದ್ ಬೇಕು ಇದ್ ಬೇಕು ಅನ್ನೋದು ಆಸೆಗಳು ಜಾಸ್ತಿ ಇರ್ತದೆ. ಆ ಆಸೆಗಳನ್ನ ಫಸ್ಟ್ ಕಡಿಮೆ ಮಾಡ್ಕೋಬೇಕು ನಾವು. ಈಗ ನಾವು ನಾನ್ ವೆಜ್ ತಿನ್ನೋದ್ರಿಂದ ಬರೀ ನಾಲ್ಗೆಗ್ ಮಾತ್ರ ರುಚಿ ಇರುತ್ತೆ ಅದು. ಈಗ ಹೊಟ್ಟೆ ಒಳಗಡೆ ಹೋದ್ಮೇಲೆ ಅದು ರುಚಿ ಹೆಂಗಿದ್ದು ಅಂತ ಗೊತ್ತಿಲ್ಲ ನಮ್ಗೆ, ಬರೀ ನಾಲ್ಗೆಗ್ ರುಚಿ ಅಷ್ಟೇ. ಈಗ ಒಂದ್ ಹಣ್ಣು ಹಪ್ಳು ತಿನ್ನೋದ್ರಿಂದ ಅದು ಬಾಯಿಗೂ ರುಚಿ ಸಿಗುತ್ತೆ, ನಮ್ಮ ಆರೋಗ್ಯಕ್ಕೂ ಚೆನ್ನಾಗಿರುತ್ತೆ ಅದು. ಈಗ ನೀವು ಒಂದ್ ಮನೇಲಿ ಏನೋ ಒಂದ್ ನಾನ್ ವೆಜ್ ಮಾಡಿರ್ತೀರ. ಈಗ ನೀವು ಒಬ್ರು ನಾನ್ ವೆಜ್ ತಿನ್ನಿ, ಒಬ್ರು ನಾನ್ ವೆಜ್ ತಿನ್ಬೇಡಿ, ಅವಾಗ ಇಬ್ರು ಒಂದ್ ಕಡೆ ಹೊರಗಡೆ ಹೋಯ್ತೀರಾ, ಹೋಗೋ ದಾರಿಲಿ ಒಂದ್ ದೇವಸ್ಥಾನ ಸಿಗುತ್ತೆ. ಹೋಗೋ ದಾರಿಲಿ ದೇವಸ್ಥಾನ ಸಿಕ್ತಾಗ ನಾನ್ ವೆಜ್ ತಿಂದಿರಲ್ವಲ್ಲ, ಅವ್ರಿಗೆ ಏನ್ ಅನ್ಸುತ್ತೆ, ಹೋಗೋದ ತಡಿ ದೇವ್ರಿಗೆ ಕೈ ಮುಖ ಬರದ ಅನ್ಸುತ್ತೆ. ಅದೇ ನಾನ್ ವೆಜ್ ತಿಂದಿರೋರ್ಗೆ ಭಯ ಒಳಗಡೆ ಹೋಗಕ್ಕೆ. ಅವ್ರಂತಾರೆ ಇಲ್ಲಪ್ಪ ನಾನ್ ಬರಲ್ಲ, ನಾನ್ ನಾನ್ ವೆಜ್ ತಿಂದಿದ್ದೀನಿ, ನೀನ್ ಹೋಗಿದ್ ಬಾ ಅಂತಂತಾರೆ. ಅಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಅದು ತಪ್ಪು ತಿನ್ನೋದು ಅಂತ, ಹಂಗೂ ತಿಂತಾರೆ ಅದನ್ನ. ಈಗ ದೇವಸ್ಥಾನಕ್ಕೆ ಹಂಗಾದ್ರೆ ಧೈರ್ಯವಾಗಿ ಹೋಗ್ಬೋದಲ್ಲ ಒಳಗಡೆ. ಈಗ ದೇವ್ರು ಮಾಡಿರೋ ಸೃಷ್ಟಿ ಅಂತಾರೆ ಅಲ್ವಾ. ಈಗ ಮಾತೆತ್ತು ಅಂದ್ರೆ ದೇವ್ರೇ ಕೊಟ್ಟವನೆ ನಮಗ್ ತಿನ್ನಕ್ಕೆ, ದೇವ್ರೇ ಇದ್ ಮಾಡಿರೋದು ತಿನ್ನಕ್ಕೆ ಅಂತಾರಲ್ಲ. ತಿನ್ಕೊಂಡು ದೇವಸ್ಥಾನದೊಳಗೆ ಹೋಗ್ಬೋದಲ್ಲ, ಏನಕ್ಕೆ ಹೋಗಲ್ಲ, ಭಯ ಪಡ್ತೀರಾ? ಈಗ ಬನ್ನಿ ದೇವಸ್ಥಾನಕ್ಕೆ ಹೋಗೋಣ ಅಂದ್ರೆ, ಇಲ್ಲಪ್ಪ ನಾನ್ ವೆಜ್ ತಿಂದಿದ್ದೀನಿ, ಸ್ನಾನ ಮಾಡದೆ ಬರೋ. ಈಗ ಸ್ನಾನ ನಾವು ದೇಹಕ್ಕೆ ಮಾಡ್ಕೊತೀವಿ, ಹೊಟ್ಟೆ ಒಳಗಡೆ ಇರೋದು ಎಲ್ಲಿ ಹೋಗುತ್ತೆ? ಅದಿದ್ದೇ ಇರ್ತದೆ. ಬರೀ ಮೇಲ್ಗಡೆ ಒಂದ್ ಬಕೆಟ್ ನೀರ್ ಹಾಕೊಂಡು ನಾವು ದೇಹನ ಶುದ್ಧಿ ಮಾಡ್ಕೊಂಡು ದೇವಸ್ಥಾನಕ್ ಹೋದ್ರೆ ಬೆಳಿಗ್ಗೆ ತಿಂದಿರೋದೇನು ಹೊರಗಡೆ ಹೋಗಿರಲ್ಲ, ಅದು ಹೊಟ್ಟೆ ಒಳಗಡೆನೆ ಇರುತ್ತೆ. ಅಲ್ಲೂ ಭಯ ಇರ್ತದೆ ಗೊತ್ತು ನಿಮ್ಗೆ. ಈಗ ಚಾಮುಂಡೇಶ್ವರಿಗೆ ಒಂದ್ 9 ದಿನ ನಾವು ನವರಾತ್ರಿ ಆಚರಿಸಿ ವರ್ಷಕ್ಕೊಂದ್ಸತಿ ಹಬ್ಬ ಮಾಡ್ತೀವಿ ನಾವು. ದಸರಾ ಆಯುಧ ಪೂಜೆ ಎಷ್ಟು ಚೆನ್ನಾಗ್ ಮಾಡ್ತೀವಿ. ಅದ್ರಲ್ಲೂ ನಮ್ ಧ್ಯಾನಗಳಿಗೆ ಅಂದ್ರೆ ಆಯುಧ ಪೂಜೆ ಬಂತು ಅಂದ್ರೇನೆ ಒಂದ್ ಸಂಭ್ರಮ. ನಮ್ ಧ್ಯಾನ ದಸರಾ ಆಗತ್ತಲ್ಲ, ಅದು ಎಷ್ಟು ಖುಷಿ ಇರ್ತೀವಿ. 5 ದಿನ ಗಂಟ ನಮ್ಗೆ ಏನೋ ಒಂದ್ ಸಂಭ್ರಮ ಹಬ್ಬ ಇರುತ್ತೆ. ಆ ಟೈಮಲ್ಲಿ ಕೊನೆ ದಿನಕ್ಕೆ ಫುಲ್ ನಾನ್ ವೆಜ್ ಮಾಡ್ತಾರೆ. ಇಲ್ಲೆಲ್ಲ ಮೈಸೂರ್ ಕಡೆನೂ ಮಾಡ್ತಾರೆ, ಹಳ್ಳಿ ಕಡೆನೂ ಮಾಡ್ತಾರೆ. ಆದ್ರೆ ಅಲ್ಲೂನು ಸಹ ತಿನ್ಕೊಂಡು ಒಂದ್ ದೇವಸ್ಥಾನದ ಒಳಗಡೆ ಹೋಗಕ್ಕೆ ಭಯ ಪಡ್ತಾರೆ. ಅಂದ್ರೆ ಆ ದೇವ್ರು ಹೇಳಲ್ಲ ನನ್ಗೆ ತಂದೆ ಮರಿ ಕೊಡಿ 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 ಅಂತ ಹೇಳೋದಿಲ್ಲ. ನಾವು ಆ ಹಬ್ಬಗಳನ್ನ ಏನಕ್ಕೆ ಆಚರಿಸ್ಬೇಕು ಅಂತಂದ್ರೆ ನಾವ್ ಹೆಚ್ಚು ಹೆಚ್ಚು ಶಕ್ತಿ ಪಡ್ಕೋಬಹುದು, ಹೆಚ್ಚು ಹೆಚ್ಚು ಆನಂದ ಸಂಭ್ರಮ ಅನ್ನೋದು ತಿನ್ನೋದು ಅನ್ನೋದ್ರಲ್ಲೇ ಇರಲ್ಲ ಮಾಸ್ಟರ್. ಬೇಕಾದಷ್ಟು ದಾರಿಗಳೈತೆ ನಾವು ಸುಖವಾಗಿ ಸಂತೋಷವಾಗಿರಕ್ಕೆ. ಬರೀ ನಾನ್ ವೆಜ್ ತಿನ್ಕೊಳ್ಳೋದ್ರಲ್ಲೇ ಏನು ಸುಖ ಸಂತೋಷ ಇರೋದಿಲ್ಲ. ಅದೊಂದ್ ಬಾಯಿ ರುಚಿಗ್ ತಿನ್ಬೇಕಷ್ಟೇ, ತಿಂತೀವಿ. ಅದನ್ನ ಬಿಟ್ರೆ ಏನ್ ಸುಖ ಸಂತೋಷ ಸಿಗುತ್ತೆ? ಇನ್ನೊಂದ್ ಅನ್ಬೋದು, ಈಗ ಎಷ್ಟೋ ಜನ ಮಾಸ್ಟರ್ಗಳು ಕೇಳ್ತಾರೆ ಪ್ರಶ್ನೆನ, ಈಗ ಅವ್ರ ಮನೇಲಿ ನಾನ್ ವೆಜ್ ಎಲ್ಲ ಮಾಡ್ತಾರೆ, ಆದ್ರೂ ಅಷ್ಟು ದುಡ್ಡು ಐತೆ ಅವ್ರ ಹತ್ರ, ಅಷ್ಟು ಚೆನ್ನಾಗವ್ರೆ, ಅಷ್ಟು ಸ್ವಂತ ಮನೆ, ಹಂಗವ್ರೆ ಹಿಂಗವ್ರೆ ಅಂತ ಅನ್ಕೋತಾರೆ. ಈಗ ಅದೇ ಸುಮಾರು ಜನ ನನ್ಗೆ ಫೋನ್ ಮಾಡಿ ಕೇಳ್ತಾರೆ, ನಾವ್ ಇದೀವಿ, ಇಷ್ಟೆಲ್ಲ ಚೆನ್ನಾಗಿದೀವಿ, ಆದ್ರೂ ನಮಗ್ ನೆಮ್ಮದಿ ಇಲ್ಲ ಸುಂದ್ರಿ, ಏನ್ ಮಾಡೋದು, ಹಂಗೆ ಹಿಂಗೆ ಅಂತ ನಮ್ನೇ ಕೇಳ್ತಾರೆ. ಈಗ ಅವರು ಒಂದು ನಾನ್ ವೆಜ್ ತಿಂತಾ ಇರ್ತಾರೆ, ಒಂದು ಧ್ಯಾನನೂ ಮಾಡ್ತಾ ಇರಲ್ಲ.
ಏನಪ್ಪಾ ಅಂತಂದ್ರೆ ಅವ್ರ ಮೈಂಡ್ ಅಲ್ಲಿ ಏನ್ ಆಲೋಚನೆಗಳಿರುತ್ತೆ. ಈಗ ಅವರೆಲ್ಲ ಒಂದ್ ಬ್ಯೂಟಿ ಪಾರ್ಲರ್ಗೆ ಹೋಗ್ಬೋದು, ಒಂದ್ ಪಾರ್ಟಿಗೆ ಹೋಗ್ಬೋದು, ಒಂದ್ 10,000 5,000 ಖರ್ಚು ಮಾಡ್ಬಿಡ್ತಾರೆ ಅಲ್ಲಿ. ಅದೇ ಅವ್ರ ಮನೇಲಿ ಹೋಗಿ ಒಂದ್ ಕೆಲಸ ಮಾಡಿ, ನೀವು ಒಂದ್ ಕೆಲ್ಸಕ್ಕೆ ಸೇರ್ಕೊಳ್ಳಿ, ಅವ್ರು ಒಂದ್ 500 ರೂಪಾಯಿ ಎಕ್ಸ್ಟ್ರಾ ಕೊಡಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಕಷ್ಟಪಟ್ಟು ಕೆಲಸ ಮಾಡೋರ್ಗೆ ಕೊಡಕ್ಕೆ ಮನಸ್ಸು ಬರೋದಿಲ್ಲ ಅವ್ರಿಗೆ. ಏನಕ್ಕೆ ಅಂತಂದ್ರೆ ಅವ್ರ ಮನಸ್ಸು ಆತರ ಆಲೋಚನೆ ಇರುತ್ತೆ. ಓ, ಈಗ ನಾವು ಹೋಗ್ ಖರ್ಚು ಮಾಡೋದ್ರಿಂದ ನಮಗ್ ಸುಖ ಸಿಕ್ಕುತ್ತೆ, ಇವ್ರು ಕೊಡೋದ್ರಿಂದ ನಮ್ಗೇನು ಸಿಗುತ್ತೆ ಅನ್ನೋ ತರ ಇರುತ್ತೆ ಆಲೋಚನೆ. ಅದೇ ಈಗ ನಾವ್ ಒಂದ್ ಧ್ಯಾನಿಗಳ ಮನೆಗ್ ಹೋದಾಗ ಅವ್ರಿಗೆ ಆತರ ಆಲೋಚನೆ ಬರೋದಿಲ್ಲ. ಏನಕ್ಕೆ ಹೋಗ್ಲಿ, ಅವರು ಇವ್ರಿಂದ ನಮ್ಗೆ ಏನ್ ಲಾಭ ಇದೆ ಇವ್ರು ಕೊಡಕ್ಕೆ, ಇವ್ರಿಗೆ ಏನು ಕೊಡ್ಬೇಕು ಅನ್ನಲ್ಲ. ಅವ್ರು ಫಸ್ಟ್ ನಾನು ಎಷ್ಟೋ ಕಡೆ ಹೋಗಿ ನೋಡಿದೀನಿ ಅಷ್ಟೇ. ಫಸ್ಟ್ ಅವರು ನಮ್ಮಿಂದ ಏನಾದ್ರೂ ಲಾಭ ಪಡ್ಕೊಂಡೇನೆ ಅವ್ರು ನಮ್ಗೆ ಏನಾದ್ರು ಒಂದ್ ಹೆಲ್ಪ್ ಮಾಡೋದು. ಈಗ ಯಾರ ಮನೆಗಾದ್ರೂ ನೀವು ಧ್ಯಾನ ಮಾಡದೇ ಇರೋರ್ ಮನೆಗೆ ಆಗಿರ್ಬೋದು, ಅಥವಾ ಒಂದ್ ನಾನ್ ವೆಜ್ ಮನೆ, ಅಂದ್ರೆ ಎಲ್ಲಾರು ಹಂಗಿರಲ್ಲ, ಕೆಲವು ಮನೆಗಳಲ್ಲಿ ನಾನ್ ನೋಡಿರೋ ಮಟ್ಟಿಗೆ ಹೇಳೋದು, ಧ್ಯಾನ ಮಾಡದೇ ಇರೋ ಆತರ ನೋಡ್ತಾರೆ. ಒಂಥರ ಅಯ್ಯೋ ಅವ್ರಿಂದ ಏನ್ ಲಾಭ ಇದ್ದು ನಮ್ಗೆ, ಅವ್ರಿಂದ ಏನಿದ್ದು ಅಂತ. ಈ ನಮ್ ಧ್ಯಾನಿಗಳು ಧ್ಯಾನ ಮಾಡಿ ಮಾಡಿ ನಾವ್ ಒಂದ್ ಪರಿಶುದ್ಧ ಆಗಿರೋರ್ ಮನೆಗ್ ಹೋದಾಗ ಏನಾಗುತ್ತೆ, ಅವರು ನಮ್ಮಿಂದ ಏನು ಬಯಸಲ್ಲ. ಹೋದ ತಕ್ಷಣ ಫಸ್ಟ್ ಏನಾದ್ರು ಕುಡಿತೀರಾ, ಏನಾದ್ರು ತಿಂತೀರಾ, ಇಲ್ಲ ಊಟ ಮಾಡಿ, ಇವತ್ತು ಊಟ ಮಾಡ್ಕೊಂಡೇ ಹೋಗ್ಬೇಕು ಅಂದ್ರೆ ಅವ್ರಿಗೆ ಏನ್ ಗೊತ್ತಿರುತ್ತೆ, ನಮ್ಮಿಂದ ಏನ್ ಲಾಭ ಸಿಕ್ಕುತ್ತೆ ಅವ್ರಿಗೆ? ಏನು ಲಾಭ ಸಿಗೋದಿಲ್ಲ. ಆದ್ರೂ ಅವ್ರ ಮನ್ಸು ಆತರ ಶುದ್ಧ ಆಗಿರ್ತದೆ, ಧ್ಯಾನ ಮಾಡಿ 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 ಅಷ್ಟು ಪರಿಶುದ್ಧ ಆಗೋಗಿರುತ್ತೆ ಅವ್ರದ್ದು ಮೈಂಡು, ಮನ್ಸು ಎಲ್ಲ. ಅದೇ ರೀತಿ ನಾವು ಹೆಂಗೆ ನಮ್ ಮನ್ಸಲ್ಲಿ ಆಲೋಚನೆಗಳು ಬರುತ್ತೆ ಅಂತಂದ್ರೆ, ನಮ್ ಎದುರುಗಡೆ ಇರೋರ್ನ ಒಂದು ಕೆಟ್ಟದಾಗೆ ಆಲೋಚನೆ ಮಾಡ್ತಾ ಇರ್ತೀವಿ ನಾವು. ಯಾವ್ದೇ ಕಾರಣಕ್ಕೂ ಅವ್ರ ಬಗ್ಗೆ ಒಳ್ಳೇದಾಗ ಆಲೋಚನೆನೆ ಮಾಡಲ್ಲ. ಈಗ ಏನೋ ಒಂದು ಆಕಸ್ಮಿಕವಾಗಿ ಒಂದ್ ಫೋನ್ ಮಾಡ್ತೀವಿ ಯಾರಿಗಾದ್ರು, ನಾನ್ ವೆಜ್ ತಿನ್ನೋರು ಫೋನ್ ಮಾಡ್ತಾರೆ ಯಾರಿಗಾದ್ರು, ಅಯ್ಯೋ ಬಿಡು ಅವ್ರಿಗೆ ನಮ್ ಕಂಡ್ರೆ ಇಷ್ಟ ಇಲ್ಲ ಅದಕ್ಕೆ ಫೋನ್ ತೆಗಿಲಿಲ್ಲ, ಅಯ್ಯೋ ಬಿಡು ಅವ್ರು ಏನೋ ಅಷ್ಟು ಸಿನಿಮಾ ಇದ್ರಂಗ ಆಡ್ತಾರೆ ಅದಕ್ಕೆ ನನ್ ಫೋನ್. ಅದನ್ನ ನಾವ್ ಹಂಗ ಅನ್ಕೊಳ್ಳೋದಿಲ್ಲ. ನಾವೇನ್ ಅನ್ಕೋತೀವಿ, ಫೋನ್ ತೆಗಿಲಿಲ್ವಾ, ಏನೋ ಬಿಡು ಪಾಪ ಏನೋ ಬಿಜಿ ಇರ್ಬೋದು, ಅವರೇ ಮಾಡ್ತಾರೆ ಫ್ರೀ ಮಾಡ್ಕೊ, ಆ ತರ ಆಲೋಚನೆ ಬರುತ್ತೆ ನಮ್ಗೆ. ಈಗ ಒಂದ್ ನಾನ್ ವೆಜ್ ತಿನ್ನೋ ವ್ಯಕ್ತಿಗೆ ಈ ತರ ಆಲೋಚನೆ ಬರುತ್ತೆ. ಹಿಂಗೆ ಅವ್ರ ಮೈಂಡ್ ಅಷ್ಟು ಇದಾಗೋಗಿರುತ್ತೆ. ಒಂಥರ ಒಳ್ಳೇದನ್ನ ಆಲೋಚನೆ ಮಾಡಕ್ಕೆ ಅವ್ರಿಗೆ ಆಗಲ್ಲ. ಅವ್ರು ಮಾಡ್ಬೇಕು ಅಂದ್ರುನು ಅಷ್ಟು ಮನ್ಸು ಮೈಂಡ್ ಎಲ್ಲ ಒಂಥರ ಇದಾಗಿರುತ್ತೆ. ನಾವು ಎಷ್ಟು ಸಾಧ್ಯ ಆಗಿರುತ್ತೆ ಅಷ್ಟು ನಾವು ಆಲೋಚನೆಗಳನ್ನ ಚೇಂಜ್ ಮಾಡ್ಕೋಬೇಕು. ಆಲೋಚನೆ ಚೇಂಜ್ ಆಗ್ಬೇಕು ಅಂದ್ರೆ ನಾವು ತಿನ್ನೋ ಆಹಾರ ಶುದ್ಧವಾಗಿರ್ಬೇಕು. ಸುಮ್ನೆ ಯಾವ್ದಾವ್ದೋ ತಿನ್ಕೊಳ್ಳೋದು, ಯಾವ್ದಾದ್ರು ಈಗ ಒಂದು ನೈಟ್ ಹೊತ್ತು ಒಂದ್ ಚೆನ್ನಾಗಿ ಒಂದು ಅದು ಇದು ಹೊರಗಡೆ ಐಟಮ್ ಆಗಿರ್ಬೋದು, ಒಂದ್ ಏನೋ ಒಂದ್ ತಿಂಡಿ ತೀರ್ಥ ಆಗಿರ್ಬೋದು, ತಿನ್ಕೊಂಡ್ ಮನಿಕಳಿ. ಇನ್ನೊಬ್ರು ಒಂದು ಪಾನ್ಕ ಮಜ್ಜಿಗೆ ಏನೋ ಒಂದ್ ಹಣ್ಣು ಲೈಟ್ ಆಗಿ ತಿನ್ಕೊಂಡ್ ಮಲಿಕಳಿ. ಅವ್ರ ಮನಸ್ಥಿತಿನೂ ನೋಡಿ, ಅವ್ರ ಏನೋ ನಿದ್ದೆ ಬರ್ದೆ ಬೆಳಗಾನ ಒದ್ದಾಡೋದು, ಬೆಳಿಗ್ಗೆ ಆಯ್ತು ಅಂದ್ರೆ ಏನೇನೋ ಸುಸ್ತು ಅನ್ನೋದು. ಅದೀಗ ನಮ್ಗ್ ನೋಡಿ, ಈಗ ನಮ್ ಧ್ಯಾನಿಗಳಿಗೆ ಹಸ್ಕ ಮನ್ಗಿದ್ರು ನಮಗ್ ಜೀವನ ಆಗೋಯ್ತದೆ. ಊಟ ಬೇಕು ಅನ್ನೋ ಆಸೆನೇ ಇಲ್ಲ ಈಗ ನಮ್ಗೆ. ಒಂದ್ ಲೋಟ ನೀರ್ ಸಿಕ್ಕಿದ್ರು ಸಾಕು, ಕುಡ್ಕೊಂಡ್ರೆ ನಮ್ ಟೈಮ್ ಕಳ್ದೋಗುತ್ತೆ ಅಂತ. ಅಂದ್ರೆ ನಾವ್ ತಿಂತೀವಿ ಇಲ್ಲ ಅಂತಲ್ಲ, ಆಸೆ ಇದ್ರೂನು ನಾವ್ ಏನನ್ನ ಆಸೆ ಪಡ್ತೀವಿ ಅದನ್ನ ಮಾತ್ರ ಆಸೆ ಪಡ್ತೀವಿ, ಬೇಡದೇ ಇರೋದನ್ನ ಆಸೆ ಪಡೋದಿಲ್ಲ. ನಮ್ಮ ಆರೋಗ್ಯಕ್ಕೆ ಏನ್ ಬೇಕು ಅನ್ನೋದು ತಿಳುವಳಿಕೆ ಬಂದೈತೆ ನಮ್ಗೆ. ಈ ಧ್ಯಾನ ಮಾಡೋದ್ರಿಂದ ಎಷ್ಟು ತಿಳುವಳಿಕೆ ಬರುತ್ತೆ ಅಂತಂದ್ರೆ, ನಾವು ನಿಜ ಹೇಳ್ಬೇಕು ಅಂದ್ರೆ ಮಾಸ್ಟರ್, ನಮ್ ಧ್ಯಾನಕ್ ಬಂದ್ಮೇಲೆ ಮತ್ತೊಂದ್ ಮರುಜನ್ಮ ಬಂದಾಗ ಆಗಿದೆ ನಮ್ಗೆ. ನಮ್ ಧ್ಯಾನಿಗಳಿಗೆ ಆಗ್ಲಿ ನಮ್ಗೆ ಆಗಿರ್ಬೋದು, ಒಂದು ನಮ್ ತಪ್ಪು ಸರಿ ತಿದ್ದಿ ಬುದ್ಧಿ ಹೇಳಿ ಕಬ್ಬಿಣಗಳು. ಈಗ ಎಷ್ಟೋ ಸರಿ ನನ್ನಿಂದ ನಮ್ಮ ಅನಿತಾ ಮೇಡಮ್, ಚನ್ನಬಸವ ಸರು ಹಾಗೂ ನಮ್ಮ ಪತ್ರಿಜಿ ಗುರುಗಳಿಗೆ ಎಷ್ಟೋ ಸರಿ ಬೈದಿದ್ದಾರೆ ಜನರು, ನನ್ ಕಾರಣದಿಂದಾನೆ. ಇವಳು ಧ್ಯಾನ ಧ್ಯಾನ ಅಂತ ಇವಳು ಕರ್ಕೊಯ್ತಾರಲ್ಲ, ಫಸ್ಟ್ ಅವ್ರಿಗೆ ಬುದ್ಧಿ ಕಲಿಸ್ಬೇಕು, ಇವಳು ಕರ್ಕೋಗಿ ದಾರಿ ತಪ್ಪಿಸ್ಬಿಟ್ರು, ಇವಳು ಕರ್ಕೋಗಿ ಹಾಳ್ ಮಾಡ್ಬಿಟ್ರು, ಹಂಗೆ ಹಿಂಗೆ ಧ್ಯಾನ ಆತರ ಎಲ್ಲ. ಅಂದ್ರೆ ನಾನು ಅವ್ರ ಏನ್ ಅನ್ಲಿ, ಒಂದಲ್ಲ ಒಂದ್ ದಿನ ಅವ್ರ ಬೆಲೆ ಏನು ಅಂತ ಅವ್ರಿಗೆ ಗೊತ್ತಾಗುತ್ತೆ. ಇವಾಗ ಅವತ್ ಹೆಂಗ್ ಬೈತಿರೋ ಅದೇ ಜನ ಇವತ್ ಏನಂತಿದ್ದಾರೆ, ನನ್ನೇ ಕೇಳ್ತಾರೆ, ಓ ನೀ ಧ್ಯಾನಕ್ಕೆ ಹೋಗಿ ಇಷ್ಟೆಲ್ಲ ಚೇಂಜ್ ಆಗಿದೆ, ಇಷ್ಟೆಲ್ಲ ಖುಷಿಯಾಗಿದ್ಯಾ, ಇಷ್ಟೆಲ್ಲ ಚೆನ್ನಾಗಿದ್ದೀರಿ ಅಂತ. ಈಗ ಅವತ್ ಅವ್ರ ಹಂಗಂದ್ರಲ್ಲ ಅನ್ಬಿಟ್ಟು ನಾನು ಇವ್ರ ಮೇಲೆಲ್ಲ ಬೇಜಾರ್ ಮಾಡ್ಕೊಂಡು ಧ್ಯಾನ ಬಿಟ್ಟಿದ್ರೆ ಇವತ್ತಿರೋ ನೆಮ್ಮದಿ ಸಿಕ್ತಿತ್ತ ನನ್ಗೆ? ಅದು ಕಬ್ನ ಯಾವತ್ತೂನು ಎಷ್ಟು ಬೆಂಕಿಲಿ ಹಾಕ್ತಿವಿ ನಾವು, ಅದು ಕಬ್ನ ಸುಡ್ತದೆ ಅಂತ ಯಾವತ್ತೂ ಹೊರಗಡೆ ಬರೋದಿಲ್ಲ. ಆ ಕಬ್ನ ಬೆಂಕಿಲಿ ಇದ್ದಷ್ಟು ಅದ್ರ ಇನ್ನೂ ಶಕ್ತಿ ಹೆಚ್ಚುತ್ತೆ, ಅದಕ್ಕೆ ಇನ್ನೂ ಹೊಳಪು ಜಾಸ್ತಿ ಆಗುತ್ತೆ ಕಬ್ನಕ್ಕೆ. ಕಬ್ನ ತಟ್ತಾ ತಟ್ತಾ ತಾನೇ ಅದು ಫುಲ್ ಹೊರ್ತಾ ಬರೋದು. ಈಗ ಕಬ್ನ ತಗೊಂಡೋಗ್ ಒಂದ್ ಕಡೆ ಇಟ್ಬಿಡಿ, ಫುಲ್ ರೆಸ್ಟ್ ಹಿಡಿದ್ಬಿಡುತ್ತೆ, ಅದ್ರ ಬಗ್ಗೆ ಯಾರು ಮಾತಾಡೋದಿಲ್ಲ. ಅದೇ ಕಬ್ನ ಚೆನ್ನಾಗಿ ತಟ್ಟಿ ತಟ್ಟಿ ಕುಟ್ಟಿ ರೆಡಿ ಮಾಡಿದಾಗ ಅದು ಒಂದ್ ಆಕಾರಕ್ ಬರುತ್ತೆ, ಅದು ಅವಾಗೆಲ್ಲ ಉಪಯೋಗಿಸ್ತಾರೆ ಅದನ್ನ. ಅದೇ ರೀತಿ ನಮ್ ಜೀವನನು ಅಷ್ಟೇ. ಈಗ ನಾವು ಅಯ್ಯೋ ಧ್ಯಾನ ಅಂದ್ರೆ ಸರಿ ಇಲ್ವಂತೆ ಬಿಡಪ್ಪ ಅಂದ್ಬಿಟ್ಟು ಎಲ್ಲ ಒಂದ್ ಮೂಲೆಯಲ್ಲಿ ಇದ್ದಿದ್ರೆ, ಈಗ ನಮ್ಮನ್ನ ಯಾರು ಒಂದು ಗುರುತಿಸಿ ನಾವ್ ಜೊತೆ ಚೆನ್ನಾಗ್ ಮಾತಾಡ್ತಾರೆ ಅಂತಂದ್ರೆ ನಮ್ಗೆ ಈ ಧ್ಯಾನನೇ ಕಾರಣ. ಈ ಧ್ಯಾನಕ್ ಬರೋಕ್ಕಿಂತ ಮುಂಚೆನೆ ಎಲ್ಲೋ ಒಂದ್ ಕಡೆ ಒಂದ್ ಮೂಲೆಯಲ್ಲಿ ಇರ್ತಿದ್ವಿ ನಾವು. ಇವಾಗ ಒಂದು 10 ಜನ ಅಲ್ಲ, ಒಂದ್ 100 ಜನನಾದ್ರೂ ನಮ್ಮನ್ನ ನೆನೆಸ್ಕೊತಾರೆ, ಒಂದು ಮಾತಾಡ್ತಾರೆ ನಮ್ ಜೊತೆ, ಚಿಕ್ಕದಾಗ ಒಂದ್ ಪ್ರೀತಿಯಿಂದ ಮಾತಾಡಿಸ್ತಾರೆ. ಓ ಸುಮ್ನಿರಮ್ಮ ನೀನು, ಹಿಂಗೆ ಧ್ಯಾನ ಎಲ್ಲ ಮಾಡ್ತೀಯಲ್ಲ, ಚೆನ್ನಾಗ್ ಐತೆ ಕಣಪ್ಪ, ತುಂಬಾ ಚೆನ್ನಾಗಿ, ಎಷ್ಟು ಚೆನ್ನಾಗ್ ಅವ್ರ ಪ್ರೀತಿಯಿಂದ ಮಾತಾಡಿಸ್ತಾರೆ ಅಂತಂದ್ರೆ ಅದು ಸಾಕು ನಮ್ಗೆ ಈ ಜನ್ಮಕ್ಕೆ. ಇಷ್ಟೊಂದು ನಾಲ್ಕು ಜನದ್ದು ಪ್ರೀತಿ ಪಡೆದಿದೀವಲ್ಲ ನಾವು, ಈ ಧ್ಯಾನದಿಂದ ತಾನೇ ಇದೆಲ್ಲ ಸಿಕ್ಕಿರೋದು.
ನಮ್ಮ ಆಲೋಚನೆಗಳು ಯಾವ ರೀತಿ ಇರ್ಬೇಕು ಅಂತಂದ್ರೆ ಮಾಸ್ಟರ್, ನಮ್ಗೆ ಜೀವನದಲ್ಲಿ ಅದು ಆಗ್ಲಿ ಬಿಡ್ಲಿ ಅದು ಸೆಕೆಂಡ್ರಿ. ಆದ್ರೆ ಆಗುತ್ತೆ, ಆಯ್ತದೆ ಅಂತ ಅದು ಆಲೋಚನೆ ಬರ್ಬೇಕು ಅಂದ್ರೆ ನಾವು ಹೆಚ್ಚು ಹೆಚ್ಚು ನಾವು ಸಾಧನೆ ಧ್ಯಾನ ಜಾಸ್ತಿ ಮಾಡ್ಬೇಕು. ನಾವು ತಿನ್ನೋ ಆಹಾರ ಕರೆಕ್ಟ್ ಆಗಿ ಇರ್ಬೇಕು. ಯಾವುದೇ ರೀತಿ ಆಹಾರನ ನಾವು ತಿನ್ನೋದು ಸುಮ್ನೆ ಸಿಕ್ತಾಗಿ ಯಾವ್ದಾದ್ರು ತಿನ್ನೋದು, ಒಂದ್ ಜೀವನನ ಒಂದು ಪರ್ಫೆಕ್ಟ್ ಆಗಿ ನಾವು ರೂಪಿಸ್ಕೋಬೇಕು. ಒಂದ್ ಒಳ್ಳೆ ದಾರಿలో ಹೋಗ್ತಾ ಇರ್ತೀವಿ. ಗಿಲ್ಲಿ ಗಂಟ ನಾವು ಗೊತ್ತಿಲ್ಲ ಎಷ್ಟೊಂದು ತಪ್ಪುಗಳು ಮಾಡಿದೀವಿ ಮಾಸ್ಟರ್. ಹಿಂದೆ ನಾವು ಮಾಡಿಲ್ಲ ಅಂತ ಏನ್ ಹೇಳ್ತಾ ಇಲ್ಲ, ಮಾಡಿದೀವಿ. ಆದ್ರೆ ಇನ್ ಮುಂದಕ್ಕೆ ಯಾವ ರೀತಿ ಇರ್ಬೇಕು ಅನ್ನೋದು ನಮ್ಗೆ ಆಲೋಚನೆ ಇವಾಗ ಬಂದೈತೆ. ಅದನ್ನ ನಾವು ಮುಂದಕ್ಕಾದ್ರೂ ನಾವು ಒಂದು ನಮ್ ಚೇಂಜ್ ಆಗಿರೋದ್ರ ಜೊತೆಗೆ ನಮ್ ಜೊತೆ ಇರೋರ್ನು ಚೇಂಜ್ ಮಾಡ್ಕೊ ಹೋಗ್ಬೇಕು ನಾವು. ಅದ್ ನಮ್ ಕೈಲಿ ಎಷ್ಟು ಸಾಧ್ಯ ಆಗುತ್ತೆ ನಾವ್ ಮಾಡೋಣ. ಈಗ ನಾವು ಒಂದಷ್ಟು ಮಾವಿನ ಬೀಜ ನೆಟ್ರೆ ಎಷ್ಟು ರುಚಿ ರುಚಿಯಾದ ಮಾವಿನ ಹಣ್ಣುಗಳು ಸಿಗುತ್ತೆ. ಒಂದ್ ಬೇವಿನ ಬೀಜ ನೆಟ್ರೆ ಒಂದ್ ಬೇವಿನ ಮರಗಳು ಹುಟ್ಟುತ್ತೆ. ಅದ್ರಲ್ಲೂ ತಂಪಾಗಿ ಗಾಳಿ ಬೀಸುತ್ತೆ, ಇದ್ರಲ್ಲೂ ತಂಪಾಗಿ ಗಾಳಿ ಬೀಸುತ್ತೆ. ಆದ್ರೆ ಬೇಗ ತಿನ್ನೋದೇ ನಾವು ಮಾವಿನ ಹಣ್ಣ. ಬೇವಿನ ಮಣ್ಣು ತಿನ್ನಕ್ ಇಷ್ಟ, ಅದು ಆರೋಗ್ಯನೂ ಚೆನ್ನಾಗಿರುತ್ತೆ, ಮಾವಿನ ಹಣ್ಣು ತುಂಬಾ ರುಚಿಯಾಗಿರುತ್ತೆ ಅಂತ. ಹಂಗೆ ನಾವು ಒಂದ್ ಮಾವಿನ ಹಣ್ಣು ತರ ಇರ್ಬೇಕೆ ಹೊರ್ತು ಏ ನಮ್ನ ನೋಡಿದ್ರೆ ಅವ್ಗಣ ಪರವಾಗಿಲ್ಲ ಅಂತ ಇವತ್ ಅನ್ಬೋದು ನಮ್ನ, ಇವಳು ಎಲ್ಲಾ ಬಿಟ್ಬಿಟ್ಟು ಹಿಂಗ್ ಮಾಡವ್ರೆ ಅಂತ. ನಾಳೆ ದಿನ ಅದೇ ಜನ ನಮ್ಗೆ ಒಂದೊಳ್ಳೆ ಸನ್ಮಾನನೇ ಮಾಡೋ ಅಂತ. ಈಗ ನೋಡಿ, ಎಲ್ಲಿ ಗಂಟ ಬೇಕಾದ್ರೂ ನಮ್ ಮೇಡಮ್, ನಮ್ಮ ಚನ್ನಬಸವ ಸರ್ ಅಂತೆ ಮೇಡಮ್ ಎಷ್ಟು ಸೇವೆ ಮಾಡ್ಕೊಂಡು ಇಷ್ಟೆಲ್ಲಾ ಮಾಡ್ಕೊ ಹೋಯ್ತಾ ಇದಾರೆ. ಅವ್ರ ಜೊತೆ ನಮ್ ಸಿಕ್ಕಿರೋದು ನಮ್ ಪುಣ್ಯ. ನಾವು ಮೈಸೂರಲ್ಲಿ ಈ ತರ ಇದೀವಿ ಅಂತಂದ್ರೆ. ಈಗ ಒಂದು ಆಲೋಚನೆ ನಮ್ಗೆ ಯಾವ ರೀತಿ ಬರುತ್ತೆ ಅಂತಂದ್ರೆ, ಒಂದು ನದಿ ಇರ್ತದೆ ಮಾಸ್ಟರ್. ನದಿ ಒಳಗಡೆ ಒಬ್ಬ ಹೋಯ್ತಾ ಇರ್ತಾನೆ, ಅವ್ರ ಹತ್ರ ಒಂದ್ ಕತ್ತೆ ಇರುತ್ತೆ. ಆ ಕತ್ತೆ ನದಿಲಿ ಡೈಲಿ ಆ ಕತ್ತೆ ದಾಟಿಸ್ಕೊಂಡ್ ನದಿಯಿಂದ ಹೋಯ್ತಾ ಇರ್ತಾನೆ ಅವನು ಪಾಪ. ಅವನ್ ಏನ್ ಮಾಡ್ತಾನೆ, ಡೈಲಿ ಸಂತೆಯಿಂದ 2 ಮುಟ್ಟೆ ತಕೊ ಬರ್ತಾನೆ. ಒಂದು ಉಪ್ಪಿನ ಮುಟ್ಟೆ, ಒಂದು ಹತ್ತಿ ಮುಟ್ಟೆ. 2 ಮುಟ್ಟೆನ ತಗೊಂಡು ಹೋಯ್ತಾ ಇರ್ತಾನೆ ಡೈಲಿ. ಡೈಲಿ ಏನ್ ಮಾಡ್ತಾ ಇರ್ತಾನೆ, ಆ ಉಪ್ಪಿನ ಮೂಟೆನ ಕತ್ತೆ ಮೇಲೆ ಹಾಕ್ತಾನೆ, ಹತ್ತಿ ಮುಟ್ಟೆನ ಅವ್ನು ಹೊತ್ಕೊ ಹೋಗ್ತಾ ಇರ್ತಾನೆ. ಈ ಡೈಲಿ ಹಂಗೆ ಮಾಡ್ಕೊ ಹೋಯ್ತಾ ಇರ್ತಾರೆ. ಈ ಕತ್ತೆಗೆ ಡೈಲಿ ಕೋಪ ಬರ್ತಾ ಇರ್ತದೆ, ಏನ್ ಇವನು ಡೈಲಿ ಇದ್ ಮಾತ್ರ ಬೊಳ್ಳೆಗಿರೋದ್ ಮಾತ್ರ ತಾನು ಹೊತ್ಕೋತಾನೆ, ನನಗ್ ಮಾತ್ರ ಈ ಮೂಟೆನ ಹಿಂಗ್ ಕೊಟ್ಬಿಟ್ಟು ಹೊರಿಸ್ತಾನಲ್ಲ ಅನ್ಬಿಟ್ಟು ಏನ್ ಮಾಡ್ತಿದ್ವಿ, ಕತೆಗೆ ಒಂದ್ ಆಲೋಚನೆ ಬರ್ತಂತೆ. ಇವನ್ ಏನಕ್ಕೆ ಹಿಂಗ್ ಮಾಡ್ತಾ ಇದ್ದಾನು ಡೈಲಿ ಅನ್ಬಿಟ್ಟು ಇದೇನ್ ಮಾಡ್ತಿತ್ತು, ಡೈಲಿ ಸುಮ್ ಬೀಳ್ಸ್ಕೊಂಡ್ ಹೋಯ್ತಿತ್ತು. ಬೇಕು ಬೇಕು ಅಂತಾನೆ ಇದ್ ಬೀಳ್ಸ್ಬಿಡೋದಂತೆ ಉಪ್ಪಿನ ಮೂಟೆನ ನೀರ್ ನೋಡಕ್ಕೆ. ಡೈಲಿ ಹಂಗೆ ಮಾಡ್ತಿತ್ತು. ಇವನ್ ಏನ್ ಮಾಡ್ದ, ಇವನ್ಗೂ ಆತರ ಆಲೋಚನೆ ಬಂತು, ಏನಕ್ಕೆ ಇದ್ ಹಿಂಗ್ ಮಾಡ್ತಾ ಇದ್ದು ಅಂತ. ಆಮೇಲೆ ಇವ್ನ್ ಏನ್ ಮಾಡ್ದ, ಒಂದಿನ ಹತ್ತಿ ಮೂಟೆ ಮಡಗದ್ನಂತೆ ಅದ್ರ ಮೇಲೆ. ಇವನೇ ಉಪ್ಪಿನ ಮೂಟೆ ಹೊತ್ಕೊಂಡ. ಈಗ ಡೈಲಿ ಇದು ಉಪ್ಪಿನ ಮೂಟೆ ಹೊತ್ಕೊ ಹೋದ್ರುನು ಈ ಕತ್ತೆ ಏನ್ ಮಾಡ್ತಿತ್ತು, ಒಂದೊಂದಿನ ಹೊರಗಡೆ ಕಷ್ಟಪಟ್ಟು ಈಚೆ ತಕೊ ಹೋಯ್ತಿದಾಗ ಅಲ್ಲಿ ಸಿಕ್ತಿದ್ದೆ ಒಂದ್ 10 ಕೆಜಿ ಮೂಟೆ, 20 ಕೆಜಿ ಮೂಟೆ ಅದ್ ಹೊತ್ಕೊಂಡ್ರೆ ಇನ್ ಸಿಕ್ತಿದ್ದೆ 10 ಕೆಜಿನಂತೆ. ಅವ್ನ್ ತಕೋಗ್ ಪಾಪ ಒಣಗಿಸ್ಕೊತಾ ಇದ್ದ ಅದ್ನ. ಎತ್ತಿನ ಮೂಟೆ ಏನಾಯ್ತು, ಒಂದಿನ ಒರೆಸ್ತಾ ಇದ್ರ ಮೇಲೆ ಇವನೇ ಉಪ್ಪಿನ ಮೂಟೆ ಎಲ್ಲ ವೇಸ್ಟ್ ಆಯ್ತೈತೆ ಅನ್ಬಿಟ್ಟು ಏನ್ ಮಾಡ್ತಿದ್ದ ಇವನು, ಒರೆಸ್ತಾ ಇದ್ದ. ಅವತ್ತು ಹತ್ತಿ ಮೂಟೆ ಇಟ್ಕೊಂಡ್ ಅದ್ರ ಮೇಲೆ ಹೋದ್ನ. ಅದೇನಾಯ್ತು, ನೀರೊಳಗ್ ಮುಳುಗ್ತಾ ಫುಲ್ಲು ಒದ್ದೆ ಆಗೋಯ್ತು ಹತ್ತಿ ಎಲ್ಲ. ಒದ್ದೆ ಆಗಿ ಅದೊಂದ್ 10 ಕೆಜಿ ಇರೋದು ಒಂದ್ 50 ಕೆಜಿ ಭಾರ ಆಗೋಯ್ತು ಈ ಕತ್ತೆಗೆ. ನೀರು ತುಂಬ್ಕೊಬಿಡ್ತು ಅದ್ರೊಳಗಡೆ, ಫುಲ್ಲು ತೂಕ ಜಾಸ್ತಿ ಆಗೋಯ್ತು. ಅವಾಗ ಅದಕ್ಕೆ ಗೊತ್ತಾಗ್ತಂತೆ, ಅಯ್ಯೋ ಇಷ್ಟೊಂದ್ ತೂಕ ಈ ಉಪ್ಪಿನ ಮೂಟೆನೆ ಪರವಾಗಿಲ್ವಲ್ಲ, ಈ ಹತ್ತಿ ಮೂಟೆ ಆಸೆ ಪಟ್ನಲ್ಲ ನಾನು. ಪಾಪ ಸುಮ್ನೆ ನಮ್ಮ ಮಾಲೀಕನ್ ಮೇಲೆ ಇಷ್ಟೊಂದು ನಾನು ಆಲೋಚನೆಗಳು ಇಟ್ಕೊಬಿಟ್ನಲ್ಲ. ಅಯ್ಯೋ ತಪ್ಪಾಯ್ತು, ಇನ್ ಯಾವತ್ತೂ ಹಂಗ್ ಇಟ್ಕೊಳಲ್ಲ ನಾನು. ಇನ್ಮೇಲೆ ಹುಷಾರಾಗಿ ಆ ಉಪ್ಪಿನ ಮೂಟೆ ತಕೋಗ್ ಸೇರಿಸ್ತೀನಿ ದಡಕ್ಕೆ ಅಂತ. ಅದಕ್ಕೆ ಒಂದ್ ಆಲೋಚನೆ ಬಂತು ಮಾಸ್ಟರ್ ಅದಕ್ಕೆ. ಈಗ ನಮ್ ಜೊತೆ ಇರೋರು ಯಾವತ್ತು ನಮ್ಗೆ ಒಳ್ಳೇದೇ ಬಯಸ್ತಿರ್ತಾರೆ ಅಂದ್ರೆ ಅದನ್ನ ನಾವು ಗುರುತಿಸಿರಲ್ಲ ಅಷ್ಟೇ. ನಾವು ಏನ್ ಅನ್ಕೋತೀವಿ, ಅಯ್ಯೋ ಅವ್ರು ಹಂಗ್ ಮಾಡ್ತಾವ್ರೆ ಹಿಂಗ್ ಮಾಡ್ತಾರೆ, ನಮ್ಗೆ ನಾವ್ ಇರ್ಬೋದು ಬಿಡಪ್ಪ ಹಂಗಂಗೆ. ಈಗ ಎಲ್ಗೋ ಏನಾದ್ರು ಹೋಯ್ತಾ ಇರ್ತೀವ, ನಾವ್ ಎಲ್ಗೋ ಕರೀತಾರ ಒಂದ್ ಒಳ್ಳೇದಕ್ಕೇನೆ, ಅಯ್ಯೋ ಅವ್ರಿಗೆ ಏನ್ ಮಾಡಕ್ ಕೆಲ್ಸ ಇಲ್ಲ ಬಿಡು ಕರೀತಾರೆ, ನಮ್ಗೂ ಇಷ್ಟೊಂದ್ ಕೆಲ್ಸ. ಆತರ ಬತ್ತಾ ಯೋಚನೆ ಮಾಡ್ಬಿಡ್ತಾರೆ ಕೆಲವರು. ನಾವೇನ್ ಅನ್ಕೋಬೇಕು, ಅವ್ರೊಂದ್ ಒಳ್ಳೇದಕ್ಕೆ ಕರೀತಾ ಇದಾರೆ, ನಮ್ ಕೈಲಿ ಸಾಧ್ಯ ಇದ್ರೆ ಹೋಗೋಣ, ಇಲ್ಲ ಅಂದ್ರೆ ಹೋಗಕ್ ಆಗ್ಲಿಲ್ಲ ಸುಮ್ನೆ ಇರ್ಬೇಕು. ಅದನ್ನ ಬಿಟ್ಬಿಟ್ಟು ಅವ್ರ ಬಗ್ಗೆ ನಾವು ಬೇಡದೇ ಇರೋದ್ ಆಲೋಚನೆ ಮಾಡ್ಬಾರ್ದು, ಅದು ತಪ್ಪು. ಆತರ ಆಲೋಚನೆಗಳು ಮಾಡಿದಾಗ ಹೌದು ನಮ್ಮ ಆಲೋಚನೆಗಳು ಅವ್ರಿಗೋಗ್ ಮುಟ್ಟುತ್ತೆ. ಅದ್ ಮುಟ್ಟಿದ್ರು ಮುಟ್ತಿರುನು ನಮ್ ಮನ್ಸಲ್ಲಿ ಅವ್ರ ಮೇಲೆ ಬೇಡದೇ ಇರೋ ಅಭಿಪ್ರಾಯ ಬರುತ್ತೆ, ಅದ್ ಬರಬಾರ್ದು. ಈಗ ಕತ್ತೆ ಸುಮ್ನೆ ಅದ್ ಹೊತ್ಕೊ ಹೋಗಿದ್ರೆ ಒಂದ್ 10 ಕೆಜಿ ತೂಕವಾಗಿ ಹೋಯ್ತಾ ಇತ್ತು ಅದು. 50 ಕೆಜಿ ಭಾರ ಆಯ್ತಿರ್ಲಿಲ್ಲ ಅದಕ್ಕೆ. ಅದು ಹೊತ್ತ ಮೇಲೆ ತಾನೇ ಗೊತ್ತಾಗಿದ್ದು ಅದಕ್ಕೆ ಹತ್ತಿ ಮೂಟೆ ಎಷ್ಟು ಭಾರ ಇರುತ್ತೆ ಅಂತ. ಆಗ ಆ ಮಾಲೀಕನ ಮೇಲೆ ತುಂಬಾ ನಂಬಿಕೆ ಬಂತು. ಹಂಗೇನೆ ನಾವೇನ್ ಮಾಡ್ಬಿಡ್ತೀವಿ, ನಮ್ ಜೊತೆ ಒಬ್ರು ಇರ್ತಾರೆ, ಒಂದು ಫುಲ್ ಡ್ರಿಂಕ್ಸ್ ಮಾಡೋದು, ಅಲ್ಲ ಕರ್ಕೋಗಿದಿಲ್ಲ ಇವ್ರು ಕರ್ಕೋಗೋದು, ಇವ್ರನ್ನ ಇರ್ತಾರೆ. ಇನ್ನೊಂದ್ ಕಡೆ ನಮ್ಗೊಂದ್ ಧ್ಯಾನ ಕರ್ಕೊ ಹೋಗೋದಾಗಿರ್ಬೋದು, ಒಂದ್ ಸತ್ಸಂಗ ಕರ್ಕೋಗಿ ಈ ತರದ ವ್ಯಕ್ತಿಗಳು ಇರ್ತಾರೆ. ನಾವು ಬೇಗ ಯಾರನ್ನ ಆರಿಸ್ಕೊತೀವಿ ಅಂದ್ರೆ ಈ ಕೆಟ್ಟ ದಾರಿಲಿ ಕರ್ಕೊ ಹೋಗೋರ್ಗೆ ಬೇಗ ಆರಿಸ್ಕೊತೀವಿ. ಯಾಕಂದ್ರೆ ಆ ಕ್ಷಣಕ್ಕೆ ತುಂಬಾ ಸುಖ ಕೊಡುತ್ತೆ ಅದು. ಇದು ತುಂಬಾ ಲೇಟ್ ಆಗಿ ಸುಖ ಕೊಡುತ್ತೆ. ನಾವೇನ್ ಮಾಡ್ತೀವಿ, ಬೇಗ ಇದನ್ನ ಆರಿಸ್ಕೊಬಿಡ್ತೀವಿ. ಇದ್ರಲ್ಲಿ ಡೈಲಿ ನಾವು ಹೋದ್ರೆ ಅವ್ರ ಜೊತೆ ಆರಾಮಾಗಿರ್ಬೋದು, ಚೆನ್ನಾಗಿ ಡ್ರಿಂಕ್ಸ್ ಮಾಡ್ಕೊ ಚೆನ್ನಾಗಿ ಎಂಜಾಯ್ ಮಾಡ್ಬೋದು, ಇವ್ರ ಜೊತೆ ಹೋದ್ರೆ ಸುಮ್ನೆ ಈ ಭಾಷಣಗಳು ಕೆತ್ಕೊ ಕೂತ್ಕೋಬಹುದು ಅಂತಂತಾರೆ. ಆದ್ರೆ ಅಲ್ಲಿ ಹೋದಾಗ 1 ವಾರ ಸುಖ ಕೊಡ್ಬೋದು, 1 ತಿಂಗಳು ಸುಖ ಕೊಡ್ಬೋದು. ಆಮೇಲೆ ನಮ್ಮ ಆರೋಗ್ಯ ಹಾಳಾಗುತ್ತೆ, ನಮ್ಮ ಮನಸ್ಥಿತಿ ಹಾಳಾಗುತ್ತೆ, ಆಮೇಲೆ ನಮ್ಮ ಮನೇಲಿರೋ ದುಡ್ಡು ಕಾಸು ಎಲ್ಲ ಹಾಳಾಗುತ್ತೆ. ಈಗ ಬೇರೆಯವರು ನಮಗ್ ಖರ್ಚು ಮಾಡೋರು ಎಷ್ಟ್ ಖರ್ಚು ಮಾಡ್ತಾರೆ, ಎಲ್ಲಿ ಗಂಟ ನೋಡ್ಕೋತಾರೆ ನಮ್ನ.
ಈಗ ಧ್ಯಾನ ಮಾಡೋದ್ರಿಂದ ನಾವು ಪರ್ಮನೆಂಟ್ ಸುಖ ಇದು. ನಮ್ಮ ಹತ್ರ ದುಡ್ಡು ಇರ್ಲಿ ಇಲ್ದೇ ಇರ್ಲಿ ಏನೇ ಇದ್ರೂನು ನಾವ್ ಹೊರಗಡೆ ಹೋಗಕ್ ದುಡ್ಡಿಲ್ಲ ಅಂದ್ರೂ ಮನೇಲೆ ಕುತ್ಕೊಂಡ್ ಧ್ಯಾನ ಮಾಡ್ಬೋದು. ಅದಕ್ಕೇನಾದ್ರೂ ದುಡ್ಡು ಕೊಡ್ಬೇಕಾ ನಾವು? ಇಲ್ಲ. ಈಗ ಮನೆ ಒಳಗಡೆ ಒಂದ್ ರೂಮಲ್ಲಿ ಕುತ್ಕೊ ಬಾಗ್ಲಾಕೊಂಡ್ ನೀವು ಒಂದಿನ ಅಲ್ಲ ಒಂದ್ 5 ದಿನ ಧ್ಯಾನ ಮಾಡಿದ್ರು ಯಾರು ಕೇಳಲ್ಲ ನಿಮ್ಗೆ. ಈಗ ಅದೇ ನೀವು ಡೈಲಿ ಹೊರಗಡೆ ಎಲ್ಲ ಹೋಗಿ ಸುತ್ತಾಡ್ಕೋಬೇಕು ಅಂತ ಬರ್ಬೇಕು ಅಂದ್ರೆ ಒಂದ್ 100 ರೂಪಾಯಿ 200 ರೂಪಾಯಿ ಆದ್ರೂ ಬೇಕೇ ಬೇಕು. ಡ್ರೆಸ್ನವ್ರನ್ನ ಫ್ರೀಯಾಗಿ ಕರ್ಕೊ ಹೋದ್ರ ಇಲ್ಲ ಎಣ್ಣೆ ಅಂಗಡಿ ಫ್ರೀಯಾಗಿ ಎಲ್ಲಕ್ಕೂ ದುಡ್ಡೇ ಬೇಕು ನಮ್ಗೆ. ಧ್ಯಾನ ಮಾಡಕ್ಕೆ ನಮ್ ದುಡ್ಡಿದ್ರು ಆಗುತ್ತೆ. ಇಲ್ಲ ಅಂದ್ರೂ ಈಗ ನಿಮ್ ಹತ್ರ ದುಡ್ಡು ಐತೆ ಬನ್ನಿ ಅಂತ ಧ್ಯಾನ ಕರ್ಕತಾರ, ನಿಮ್ತ ಬಡವರು ನೀವು ಬರ್ಬೇಡಿ ಅಂತ ಧ್ಯಾನ ಕರ್ಕೊಳ್ದೆ ಇರ್ತಾರ. ಇವು ಪರ್ಮನೆಂಟ್ ಆಗಿರೋ ಜೀವನನ ನಾವು ಆರಿಸ್ಕೋಬೇಕೇ ಹೊರ್ತು ಸುಮ್ನೆ ಬೇಡದೆ ಇರೋದಕ್ಕೆಲ್ಲ ನಾವು ಟೈಮ್ ಕೊಟ್ಕೊಂಡ್ ಗಳಿಗೆ ಕೊಟ್ಕೊಂಡು ಸುಮ್ನೆ ಬೇಡದೆ ಇರೋ ಆಲೋಚನೆ ಮಾಡಿ ನಮ್ ಮನ್ಸು ಮೈಂಡ್ ಎಲ್ಲಾನು ಹಾಳ್ ಮಾಡ್ಕೊಳ್ಳೋ ಬದ್ಲು ನಮ್ ಕೈಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಾವು ಧ್ಯಾನ ಸೇವೆ ಮಾಡ್ಕೊಂಡು ಹೆಚ್ಚು ಹೆಚ್ಚು ಧ್ಯಾನ ಮಾಡೋಣ, ನಮ್ ಜೊತೆ ಇರೋರ್ಗು ಧ್ಯಾನ ಹೇಳ್ಕೊಡೋಣ ಅಂತ ಹೇಳ್ತಾ ಇಷ್ಟೊಂದು ಮಾತಾಡಕ್ಕೆ ಅವಕಾಶ ಮಾಡ್ಕೊಟ್ಟಂತ ನಮ್ಮ ಅನಿತಾ ಮೇಡಮ್ಗೆ, ಚಂದ್ರಸು ಸರ್ಗೆ, ನಮ್ಮ PSSM ತಂಡಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಮಾಸ್ಟರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್.